ನಿನ್ನ ಪರಿಶುದ್ಧವಾದ ನಾಮ ಸ್ತೋತ್ರ ವಂದನೆಪ್ಪ. ಕರ್ತನೇ, ಈ ಸಮಯದಲ್ಲಿ ನಿಮ್ಮನ್ನೇ ಸ್ತುತಿಸ್ತೇವೆ, ಆರಾಧಿಸ್ತೇವೆ, ಘನಪಡಿಸ್ತೇವೆ, ಮಹಿಮೆ ಪಡಿಸ್ತೇವೆ. ಈ ಒಂದು ಸಮಯದಲ್ಲಿ ಒಂದು ಉಪವಾಸ ಕೂಟವಾಗಿ ನಾವು ಸೇರಿ ಬಂದಿರುವಾಗ ಕರ್ತನೇ, ನಮ್ಮ ಪ್ರಾರ್ಥನೆ ಕೇಳುವಂಥ ದೇವರು, ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವಂಥ ದೇವರು. ಅದಕ್ಕಾಗಿ ನಿಮಗೆ ಮಹಿಮೆ ಉಂಟಾಗಲಿ, ಘನತೆ ಉಂಟಾಗಲಿ, ಗೌರವ ಉಂಟಾಗಲಿ. ಪರಿಶುದ್ಧಾತ್ಮ ದೇವರೇ, ನೀವು ನಮ್ಮ ಮಧ್ಯದಲ್ಲಿ ಬಂದು ನೀವು ಮಾತನಾಡುವಾಗ ನಾವೆಲ್ಲರೂ ನಿನ್ನ ಮಾತುಗಳು ಕೇಳುವ ಹಾಗೆ ಅಪ್ಪ, ನೀವೇ ನಮ್ಮನ್ನು ಆತ್ಮಿಕವಾಗಿ ಬಲಪಡಿಸಿ ನೀವು ಕೊಡುವಂಥ ಆಶೀರ್ವಾದಗಳು ನಾವು ಹೊಂದಿಕೊಂಡು ಈ ಲೋಕದಲ್ಲಿ ಜೀವಿಸುವ ಹಾಗೆ ನೀವು ತಾನೇ ಸಹಾಯ ಮಾಡಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ. ಆಮೇನ್, ಆಮೇನ್. ದೇವರ ನಾಮ ಸ್ತೋತ್ರವಾಗಲಿ. ಇವತ್ತು ವಾಕ್ಯ ಅಂಶ ಆಶೀರ್ವಾದ. ಅಂದರೆ ಅನೇಕರು ಉಪವಾಸ ಇದ್ದು ಆಶೀರ್ವಾದ ಹೊಂದ್ಕೋಬೇಕು, ಅನೇಕ ಸಮಸ್ಯೆಗಳಿಂದ ಬಿಡುಗಡೆ ಹೊಂದ್ಕೋಬೇಕು, ಅನೇಕ ರೀತಿಯ ಆಶೀರ್ವಾದ ಹೊಂದಬೇಕೆಂಬುದಾಗಿ ಏನು ಮಾಡ್ತಾರೆ ಅಂದರೆ ಪ್ರೇಯರೇ, ಎಷ್ಟೋ ಪ್ರಯಾಸಗಳು ಪಡ್ತಾರೆ, ಉಪವಾಸ ಮಾಡ್ತಾರೆ, ಪ್ರಾರ್ಥನೆಗಳಿಗೆ ಹೋಗ್ತಾರೆ, ಪ್ರಾರ್ಥನಾ ಕೂಟಗಳಿಗೆ ಹೋಗ್ತಾರೆ, ಬಹಿರಂಗವಾದ ಸಭೆಗಳಿಗೆ ಹೋಗ್ತಾರೆ, ಅನೇಕ ದೈವ ಸೇವಕರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿಸ್ಕೊಳ್ಳೋದಕ್ಕಾಗಿ ಹೋಗ್ತಾರೆ. ಅಯ್ಯ, ನನ್ನ ಕುಟುಂಬದಲ್ಲಿ ಈ ರೀತಿ ಸಮಾಧಾನ ಇಲ್ಲ, ಈ ರೀತಿ ಕಷ್ಟ ಇದೆ, ಈ ರೀತಿ ವೇದನೆ ಇದೆ, ಸಾಲಗಳಲ್ಲಿ ಸಿಕ್ಕಾಕೊಂಡಿದ್ದೀನಿ, ನನ್ನ ಕುಟುಂಬದಲ್ಲಿ ನನ್ನ ಜೀವಿತದಲ್ಲಿ ಆಶೀರ್ವಾದವೇ ಇಲ್ಲ ಎಂಬುದಾಗಿ ಅನೇಕರು ಏನು ಮಾಡ್ತಾರೆ ಅಂದರೆ ಅನೇಕ ಕಡೆ ಆಶೀರ್ವಾದಕ್ಕಾಗಿ ಆತೋರಿತಾ ಇರ್ತಾರೆ, ಕಷ್ಟಪಡ್ತಾ ಇರ್ತಾರೆ, ಎಷ್ಟೆಷ್ಟೋ ಪ್ರಯಾಣಗಳು ಕೂಡ ಮಾಡ್ತಾರೆ. ಆದರೆ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಆದಿಕಾಂಡ 1ನೇ ಅಧ್ಯಾಯ 27-28ನೇ ವಚನದಲ್ಲಿ ನೋಡುವಾಗ ದೇವರು ಮನುಷ್ಯರನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು, ದೇವ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು, ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು. ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ, ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ, ಯಾರನ್ನ? ಸ್ತ್ರೀ ಪುರುಷನನ್ನ. ಮೊದಲು ದೇವರು ಆದಾಮನ ಸೃಷ್ಟಿ ಮಾಡಿದನು, ಆತನು ಒಬ್ಬಂಟಿಗನಾಗಿದ್ದಾನೆ ಅಂತ ಹೇಳಿ ಅವನನ್ನು ಗಾಢ ನಿದ್ರೆಗೆ ಒಳಪಡಿಸಿ ಅವನ ದೇಹದಲ್ಲೇ ಎಲುಬನ್ನು ತೆಗೆದು ಅವನ ಮಾಂಸದಲ್ಲಿ ಮಾಂಸವನ್ನು ತೆಗೆದುಕೊಂಡು ಮತ್ತು ಆತನ ಹೋಲಿಕೆಯಲ್ಲಿ ಆತನ ಸ್ವರೂಪದಲ್ಲೇ ಅವನಾಗಿ ಒಂದು ಹೆಣ್ಣನ್ನು ಸೃಷ್ಟಿ ಮಾಡಿ ತಂದು ಕೊಡುವಾಗ ಅಲ್ಲಿ ಆಶೀರ್ವಾದ ಮಾಡಿ ಮತ್ತೆ ಅವ್ರಿಗೆ ಮತ್ತೊಂದು ಆಶೀರ್ವಾದ ಕೊಡ್ತಾ ಇದ್ದಾನೆ. ಏನಂತ ಇದಲ್ಲದೆ ದೇವರು ಅವರನ್ನು ಏನಂತ ಆಶೀರ್ವದಿಸಿದ್ದಾನೆಂದ್ರೆ, ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ. ಮೊದಲನೇದಾಗಿ ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ ಅಂತ ಆಶೀರ್ವಾದ ಮಾಡ್ತಾನೆ. ಎರಡನೇ ಆಶೀರ್ವಾದ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳ್ರಿ. ಅಂದರೆ ಇಡೀ ಭೂ ಪ್ರಪಂಚವೆಲ್ಲ ತುಂಬಿಕೊಳ್ಳ್ರಿ. ಈ ಭೂ ಪ್ರಪಂಚ ನಿಮಗಾಗಿ ಸೃಷ್ಟಿ ಮಾಡಿದ್ದೀನಿ, ಇದನ್ನೆಲ್ಲನ ನೀವು ವಶ ಮಾಡಿಕೊಳ್ಳ್ರಿ. ಈ ಭೂಮಿ ಎಲ್ಲ ನಿಮಗಾಗಿ ನಾನು ಸೃಷ್ಟಿ ಮಾಡಿದ್ದೀನಿ, ಅದನ್ನು ನಿಮಗೆ ಕೊಡ್ತಾ ಇದ್ದೀನಿ, ಅದನ್ನೆಲ್ಲ ನೀವು ವಶ ಮಾಡಿಕೊಳ್ಳ್ರಿ ಅಂತ ಹೇಳ್ತಾನೆ. ಮೂರನೇ ಆಶೀರ್ವಾದ ಏನು ಮಾಡ್ತಾ ಇದ್ದಾನೆ ಅಂದರೆ, ಅಲ್ಲಿ ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿರುವ ಚಲಿಸುವ ಎಲ್ಲ ಜೀವಿಗಳ ಮೇಲೆಯೂ ದೊರೆತನ ಮಾಡ್ರಿ. ಏನು ಹೇಳ್ತಾ ಇದ್ದಾನೆ? ಸಮುದ್ರದ ಮೇಲೆ ದೊರೆತನ ಮಾಡ್ರಿ, ಆಕಾಶದ ಮೇಲೆ ದೊರೆತನ ಮಾಡ್ರಿ, ಮತ್ತು ಅದರಲ್ಲಿ ಆಕಾಶದಲ್ಲಿ ಹಾರಾಡೋ ಪಕ್ಷಿಗಳ ಮೇಲೆ ಮತ್ತು ಭೂಮಿಯಲ್ಲಿ ಚಲಿಸುವ ಎಲ್ಲ ಜೀವರಾಶಿಗಳ ಮೇಲೆ ದೊರೆತನ ಮಾಡ್ರಿ. ಅಂದರೆ ದೇವರು ಈ ಪ್ರಕೃತಿಯಲ್ಲಿ ಈ ಭೂಮಿ ಮೇಲೆ ಏನೇನು ಸೃಷ್ಟಿ ಮಾಡಿದನೋ ಎಲ್ಲವನ್ನು ಮನುಷ್ಯರಿಗೆ ಕೊಟ್ಟು ಆಶೀರ್ವಾದ ಮಾಡಿದ್ದಾನೆ. ಇದೆಲ್ಲದರ ಮೇಲೆ ನೀವು ದೊರೆತನ ಮಾಡ್ರಿ. ಅಷ್ಟೇ ಅಲ್ಲದೆ ಇನ್ನೊಂದು ಆಶೀರ್ವಾದ ಏನು ಕೊಟ್ಟಿದ್ದಾನೆ ಅಂದರೆ, ಸಮಸ್ತ ಆಹಾರವನ್ನು ಕೊಟ್ಟು 29ನೇ ವಚನದಲ್ಲಿ ನಾವು ನೋಡುತ್ತೀವಿ, ದೇವರು ಇಗೋ ಭೂಮಿಯ ಸಮಸ್ತ ಮೇಲೆ ಭೂಮಿಯ ಮೇಲೆ ಬೀಜವುಳ್ಳ ಎಲ್ಲ ಪೈರುಗಳನ್ನು, ಬೀಜವುಳ್ಳ ಎಲ್ಲ ಹಣ್ಣಿನ ಮರಗಳನ್ನು ನಿಮಗೆ ಆಹಾರವಾಗಿ ಕೊಟ್ಟಿದ್ದೇನೆ. ಅಂದರೆ ಎಲ್ಲ ಸೃಷ್ಟಿ ಮಾಡಿ ಎಲ್ಲ ಅಧಿಕಾರ ಕೊಟ್ಟು ಮತ್ತು ನಮಗೆ ಬೇಕಾದ ಎಲ್ಲ ರೀತಿಯ ಕಾಯಿ ಪಲ್ಯಗಳು, ಹಣ್ಣು ಹಂಪುಗಳು, ಮಾಂಸಾಹಾರದ ಎಲ್ಲವನ್ನು ಕೊಟ್ಟು ಏನು ಮಾಡಿದ್ದೇನೆ? ಆಶೀರ್ವಾದ ಮಾಡ್ತಾ ಇದ್ದಾನೆ. ಆದರೆ ನಾವು ಇನ್ನೂ ಒಂದು ವಚನ ನೋಡ್ಕೊಳ್ಳೋಣ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಏನಕ್ಕಾಗಿ ಬಂದಿದ್ದಾನೆ ಅಂತೇಳಿ 2 ಕೊರಿಂಥ 8ನೇ ಅಧ್ಯಾಯ
9ನೇ ವಚನದಲ್ಲಿ ನಾವು ನೋಡುತ್ತೀವಿ. 2 ಕೊರಿಂಥ 8:9 ವಚನ ಏನು ಹೇಳುತ್ತಂದ್ರೆ, ನೋಡ್ರಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ಗೊತ್ತಾಗಿದೆಯಲ್ಲ. ಏನಂತ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ಗೊತ್ತಾಗಿದೆಯಲ್ಲ. ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದನು. ಹಾಲೆಲೂಯ. ನೋಡ್ರಿ, ಮೊದಲು ಆದಿಯಲ್ಲಿ ದೇವರು ಎಲ್ಲವನ್ನು ಸೃಷ್ಟಿ ಮಾಡ್ತಾರೆ 6 ದಿವಸಗಳು. 6ನೇ ದಿವಸದಲ್ಲಿ ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಯನ್ನು ಮನುಷ್ಯನ ಸೃಷ್ಟಿ ಮಾಡ್ತಾನೆ. ಅವನು ಒಬ್ಬಟ್ಟಿಗನಾಗಿದ್ದಂತ ಹೇಳಿ ಅವನ ದೇಹದಲ್ಲಿ ಅವನ ಮೂಳೆಯಲ್ಲಿ ತೆಗೆದುಕೊಂಡು ಅವನಿಗೆ ಒಂದು ಸ್ತ್ರೀಯಾಗಿ ಒಂದು ಹೆಂಡತಿಯಾಗಿ ಒಬ್ಬ ಸ್ತ್ರೀಯನ್ನು ಸೃಷ್ಟಿ ಮಾಡಿಕೊಡ್ತಾನೆ. ಮತ್ತು ಅವರಿಬ್ಬರನ್ನು ಆಶೀರ್ವಾದ ಮಾಡ್ತಾನೆ. ಏನಂತ? ನೀವು ಭೂಮಿಯಲ್ಲಿ ಬಹು ಸಂತಾನವುಳ್ಳವರಾಗಿ ಅಭಿವೃದ್ಧಿ ಅಂದ್ರಿ. ಇದನ್ನೆಲ್ಲವನ್ನು ನೀವು ಆಕ್ರಮಿಸಿಕೊಡ್ರಿ, ದೊರೆತನ ಮಾಡ್ರಿ. ಜೀವರಾಶಿಗಳು, ಆಕಾಶದಲ್ಲಿ ಹಾರಾಡೋ ಪಕ್ಷಿಗಳು, ಎಲ್ಲ ಕ್ರಿಮಿಕೀಟಗಳು, ಸಮುದ್ರದಲ್ಲಿರುವಂಥ ಜೀವರಾಶಿ ಎಲ್ಲದರ ಮೇಲೆ ನೀವು ದೊರೆತನ ಮಾಡ್ರಿ ಎಂದಾಗ ಆಶೀರ್ವಾದ ಮಾಡ್ತಾನೆ. ಅಷ್ಟೇ ಅಲ್ಲದೆ ಎಲ್ಲ ರೀತಿಯ ಆಹಾರವನ್ನು ಕೊಟ್ಟು ಆಶೀರ್ವಾದ ಮಾಡ್ತಾನೆ. ಕೊಟ್ಟು ಹಾದಿಯಲ್ಲಿ ಆಶೀರ್ವಾದ ಮಾಡ್ತಾ ಇದ್ದಾನೆ. ಮತ್ತು ಯೇಸು ಕ್ರಿಸ್ತನಾಗಿ ಮಾನವನಾಗಿ ಲೋಕಕ್ಕೆ ಬಂದು ಕೂಡ ನಿನ್ನನ್ನ ನನ್ನನ್ನ ಇಡೀ ಲೋಕದಲ್ಲಿ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡೋದಕ್ಕಾಗಿ, ಐಶ್ವರ್ಯವಂತರನ್ನ ಮಾಡೋದಕ್ಕಾಗಿ, ಅಭಿವೃದ್ಧಿ ಮಾಡೋದಕ್ಕಾಗಿ, ಯಾರ್ಯಾರು ದೇವರ ಮಾರ್ಗದಲ್ಲಿ ನಡೀತಾರೋ, ಯಾರ್ಯಾರು ದೇವರ ಇಷ್ಟಾನುಸಾರ ಜೀವಿಸ್ತಾರೋ, ಯಾರು ದೇವರ ಆಜ್ಞೆಯನ್ನು ಮೀರದೆ ನಡೆಯುತ್ತಾರೋ, ದೇವರು ಕೊಟ್ಟಂತ ಹಳೆ ಒಡಂಬಡಿಕೆಯ 10 ಆಜ್ಞೆಗಳು, ಹೊಸ ಒಡಂಬಡಿಕೆಯಲ್ಲಿ 2 ಆಜ್ಞೆಗಳು. ಹಳೆ ಒಡಂಬಡಿಕೆ 10 ಆಜ್ಞೆ ಇದ್ರು, ಹೊಸ ಒಡಂಬಡಿಕೆಯಲ್ಲಿ 2 ಆಜ್ಞೆಯಾಗಿ ಮಾರ್ಪಡಿಸಿದ್ದಾನೆ. ಮೊದಲನೇ ಸ್ಥಾನ ದೇವರು ಕೊಡಬೇಕು, 2ನೇ ಸ್ಥಾನ ನಿನ್ನಂತೆ ನೀನು ನೆರೆಯವರನ್ನು ಪ್ರೀತಿಸು. ಈ 2 ಆಜ್ಞೆಗಳನ್ನು ನೆರವೇರಿಸುವಾಗ ಅವರು ದೇವರ ಮಕ್ಕಳಾಗಿರ್ತಾರೆ. ಅವರಿಗೆ ದೇವರೇನು ಮಾಡ್ತಾನೆ? ಆಶೀರ್ವಾದ ಮಾಡುವುದಕ್ಕಾಗಿ ಆತನು ಪರಲೋಕದಲ್ಲಿರುವ ಎಲ್ಲ ಮಹಿಮೆಯನ್ನು ಬಿಟ್ಟು, ಎಲ್ಲ ಘನತೆಯನ್ನು ಬಿಟ್ಟು, ಎಲ್ಲ ಗೌರವವನ್ನು ಬಿಟ್ಟು ಏನು ಮಾಡ್ತಾ ಇದ್ದಾನೆ? ನಿನಗೋಸ್ಕರ ನನಗೋಸ್ಕರ ಈ ಲೋಕಕ್ಕೆ ಮನುಷ್ಯನಾಗಿ ಬಂದು ನಿನ್ನನ್ನು ನನ್ನನ್ನು ನಮ್ಮೆಲ್ಲರನ್ನ ಐಶ್ವರ್ಯವಂತರಾಗಿ ಮಾಡೋದಕ್ಕಾಗಿ ಆತನೇನಾಗಿದ್ದಾನೆ? ನಮಗೋಸ್ಕರ ಬಡವನಾಗಿ ಬಂದಿದ್ದಾನ್ರಿ. ಕನ್ಯೆ ಮರಿಯಳ ಗರ್ಭದಲ್ಲಿ ಬಡ ಹೆಂಗಸು, ಅವ್ರಿಗೆ ಸ್ವಂತ ಮನೆ ಇರಲಿಲ್ಲ. ಆ ಯೋಸೇಫನಿಗೂ ಮರಿಯಮ್ಮನಿಗೆ ಸ್ವಂತ ಮನೆ ಕೂಡ ಇರಲಿಲ್ಲ. ಅಂತ ಒಂದು ದರಿದ್ರರ ಮನೆಯಲ್ಲಿ ಆತನು ಹುಟ್ಟಿ ಬಂದ. ಯಾಕಂದ್ರೆ ಅವ್ರನ್ನೂ ಶ್ರೀಮಂತರಾಗಿ ಮಾಡ್ದ, ಅವ್ರು ನಂಬಿದಂತ ನಮ್ಮನ್ನು ಶ್ರೀಮಂತರಾಗಿ ಮಾಡಿ ಐಶ್ವರ್ಯವಂತನ ಮಾಡೋದಕ್ಕಾಗಿ. ಅದೇ ಯೇಸು ಕ್ರಿಸ್ತನ ಒಂದು ಐಶ್ವರ್ಯವಂತನ ಮನೆಯಲ್ಲಿ ಹುಟ್ಟಿದ್ದಿದ್ರೆ, ಯೇಸು ಕ್ರಿಸ್ತನ ಐಶ್ವರ್ಯವಂತನ ಮನೆಯಲ್ಲಿ ಹುಟ್ಟಿದ್ದಿದ್ರೆ ನಿನಗೂ ನನಗೂ ಅಲ್ಲಿ ಪ್ರವೇಶ ಇರಲಿಲ್ಲ. ಆತನ ಕನ್ಯೆ ಮರಿಯಳ ಗರ್ಭದಲ್ಲಿ ಹುಟ್ಟಿದಾಗ, ಆ ಒಂದು ಕೊಟ್ಟಿಗೆಯಲ್ಲಿ ಮಲಗಿಸಿರುವಾಗ ಎಲ್ಲರೂ ನನ್ನಂತ ಎಲ್ಲರೂ ಹೋಗಿ ಅಲ್ಲಿ ಆತನ ನೋಡ್ಲಿಕ್ಕೆ ಅವಕಾಶ ಇತ್ತು. ದೂರ ದೇಶದಿಂದ ಪಂಡಿತರು ಜೋಯಿಸರು ಬಂದು ಅಲ್ಲಿ ಅವ್ರನ್ನ ಗೌರವಿಸಬೇಕ, ಸನ್ಮಾನ ಮಾಡುವುದು ಆಯಿತು. ಆತನ ಪಾದಗಳಿಗೆ ಅಡ್ಡ ಬೀಳುವಂಥ ರೀತಿಯಲ್ಲಿ ಅಲ್ಲಿ ಅವಕಾಶ. ಅದೇ ಅರಮನೆಯಲ್ಲಿ ಹುಟ್ಟಿದ್ದಿದ್ರೆ ನೀನು ನಾನು ಯಾರಿಗೂ ಪ್ರವೇಶ ಇರಲಿಲ್ಲ, ನಿನಗೂ ನನ್ನ ರಕ್ಷಣೆ ಇರಲಿಲ್ಲ. ಅದಕ್ಕಾಗಿ ಸರ್ವವನ್ನು ಬಿಟ್ಟು ಆತನು 45ನೇ ಕೀರ್ತನೆಯಲ್ಲಿದೆ, ಆ ಗಜದಂತ ಮಂದಿರಗಳಲ್ಲಿ ಆತನು ವಾಸ ಮಾಡುವ ಆತನಂತೆ. ಅಂತ ದೇವಾದಿ ದೇವನು ಮನುಷ್ಯ ಕುಮಾರನಾಗಿ ನಿನ್ನನ್ನು ನನ್ನನ್ನು ಐಶ್ವರ್ಯವಂತನಾಗಿ ಮಾಡೋದಕ್ಕಾಗಿ ಈ ಲೋಕಕ್ಕೆ ಏನು ಮಾಡಿದಾನೆ? ಬಡವನಾಗಿ ಬಂದಿದ್ದಾನೆ. ಹಾಗಾಗಿ ಪ್ರಿಯರೇ, ನಾವು ನೋಡ್ತೇವೆ ಜ್ಞಾನೋಕ್ತಿಗಳು 18ನೇ ಅಧ್ಯಾಯದಲ್ಲಿ, ಜ್ಞಾನೋಕ್ತಿಗಳು 18ನೇ ಅಧ್ಯಾಯ 20-21 ವಚನದಲ್ಲಿ ನಾವು ನೋಡುವಾಗ, ಜ್ಞಾನೋಕ್ತಿ 18ನೇ ಅಧ್ಯಾಯ 20ನೇ ವಚನ 21ನೇ ವಚನ ಏನು ಹೇಳುತ್ತಂದ್ರೆ, ಮನುಷ್ಯರು ತನ್ನ ಬಾಯ ಬೆಳೆಯನ್ನು ಹೊಟ್ಟೆ ತುಂಬ ಉಣ್ಣುವರು. ಅಂದ್ರೆ ಮನುಷ್ಯರು ತನ್ನ ಬಾಯ ಬೆಳೆಯನ್ನು ಹೊಟ್ಟೆ ತುಂಬ ಉಣ್ಣುವರು, ತನ್ನ ತುಟಿಗಳ ಫಲವನ್ನು ಸಾಕಾದಷ್ಟು ತಿನ್ನುವರು. ಅಂದ್ರೆ ಮನುಷ್ಯನ ಇನ್ನು ಮುಂದಕ್ಕೆ ನಾವು ನೋಡುವಾಗ ಜೀವ ಮರಣಗಳು ನಾಲಿಗೆ ವಶ ಅಂತಿದೆ. ಜೀವ ಮರಣಗಳು ನಾಲಿಗೆ ವಶ. ಪ್ರಿಯ ನನ್ನ ಸಹೋದರರೇ, ಈ ಆಶೀರ್ವಾದ ಶಾಪ ಕೂಡ ನಾಲಿಗೆ ಮೇಲೆ ಇಟ್ಟಿದ್ದಾನೆ. ಜೀವ ಅಂದ್ರೆ ಆಶೀರ್ವಾದ, ಮರಣ ಅಂದ್ರೆ ಶಾಪ.
ಅದಕ್ಕೆ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ, ಜೀವ ಮರಗಳು ನಾಲಿಗೆ ವಶ, ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸೋರು. ವಚನ ಪ್ರಿಯರಂದ್ರೆ ಮಾತು, ಒಳ್ಳೆ ಮಾತು ಪ್ರತಿಯೊಬ್ಬರ ಜೀವಿತದಲ್ಲಿ, ಪ್ರತಿಯೊಬ್ಬರ ಬಾಯಿಂದ ಹೊರಗಡೆ ಬರಬೇಕು. ಪ್ರತಿಯೊಂದು ತುಟಿ ಒಳ್ಳೆಯದನ್ನು ಬಯಸಬೇಕು, ಒಳ್ಳೆಯದನ್ನು ಹಾರೈಸಬೇಕು, ಒಳ್ಳೆಯದನ್ನು ಮಾತನಾಡಬೇಕು, ಒಳ್ಳೆಯದನ್ನ ನುಡಿಬೇಕು. ಯಾಕಂದ್ರೆ ಮನುಷ್ಯನು ತನ್ನ ತುಟಿಯಿಂದ ಅಥವಾ ತನ್ನ ಬಾಯಿಂದ ಏನು ಮಾತನಾಡ್ತಾನೋ ಆ ಮಾತುಗಳೇ ಅವನಿಗೆ ಆಶೀರ್ವಾದ ಕೊಡ್ತದೆ, ಆ ಮಾತುಗಳೇ ಅವನಿಗೆ ತೀರ್ಪು ಕೊಡ್ತದೆ, ಆ ಮಾತುಗಳೇ ಅವನನ್ನ ಫಲಿಸುವ ಹಾಗೆ ಮಾಡ್ತದೆ. ಅನೇಕರು ನೋಡ್ರಿ ಈ ಲೋಕದಲ್ಲಿ ಹಿತವಾಗಿ ಮಾತನಾಡುವಂಥವ್ರು, ಮಿತವಾಗಿ ಮಾತನಾಡುವಂಥವ್ರು, ದೇವರಶ್ಯವಾಗಿ ಮಾತನಾಡುವಂಥವ್ರು, ದೇವರ ಭಯಭಕ್ತಿ ಉಳ್ಳವರಾಗಿ ಮಾತನಾಡುವಂಥವ್ರು, ಅವರು ಯಾವತ್ತೂ ಕೆಳಕ್ಕೆ ಬಿದ್ದಿದ್ದೇ ಇಲ್ಲ. ದೇವರು ಯಾವುದೋ ಒಂದು ರೂಪದಲ್ಲಿ ಅವ್ರ ಮೇಲಕ್ಕೆ ತಂದ ಹಂತವಾಗಿ ಆಶೀರ್ವಾದ ಮಾಡಿ ಈ ಲೋಕದಲ್ಲಿ ಅವ್ರನ್ನ ಐಶ್ವರ್ಯವಂತ ಮಾಡ್ತಾ ಇದ್ದಾರೆ. ಅದೇ ಕೆಟ್ಟ ಮಾತುಗಳು, ಹೊಲಸು ಮಾತುಗಳು, ಕುಚೇದ ಮಾತುಗಳು, ದೇವರಿಗೆ ಇಷ್ಟವಿಲ್ಲದ ಮಾತುಗಳು ಮಾತನಾಡುವಂಥವ್ರು ಏನ್ ಮಾಡ್ತಾ ಇದ್ದಾರೆ, ಲೋಕದಲ್ಲಿ ಬಿದ್ದು ಹೋಗ್ತಾ ಇದ್ದಾರೆ. ಅವ್ರು ಬಿದ್ದರೆ ಮತ್ತೆ ಹೇಳಕ್ ಆಗ್ತಾನೆ ಇಲ್ಲ. ಅವ್ರು ಬಿದ್ದು ಹೋದ್ರೆ ಏನಾಗ್ತಾ ಇದೆ, ಹೇಳಕ್ ಆಗ್ತಾ ಇಲ್ಲ. ಎಷ್ಟೋ ಪ್ರಯಾಸ ಪಡ್ತಾರೆ, ಎಷ್ಟೆಷ್ಟೋ ಸಮಸ್ಯೆಗಳಿಗೆ ಅನುಭವಿಸ್ತಾ ಇದ್ದಾರೆ. ಆದರೆ ಅವ್ರೇನಾಗ್ತಾ ಇದೆ, ಅವ್ರ ಮೇಲಕ್ಕೆ ಹಾಳಕ್ಕಾಗ್ತಾ ಇಲ್ಲ, ಅವ್ರ ಮೇಲಕ್ಕೆ ಹೇಳಕ್ಕಾಗ್ತಾ ಇಲ್ಲ. ಯಾಕಂದ್ರೆ ಅವರ ಬಾಯಿ ಒಳ್ಳೆಯದನ್ನು ನುಡಿತಾ ಇಲ್ಲ, ಅವ್ರ ಮನಸ್ಸು ಒಳ್ಳೆಯದನ್ನು ನುಡಿತಾ ಇಲ್ಲ, ಅವರ ಆಲೋಚನೆ ಒಳ್ಳೇದಿಲ್ಲ, ಅವ್ರ ತಲಾಂತಗಳು ಒಳ್ಳೇದಿಲ್ಲ. ಯಾವಾಗಲೂ ನೋಡಿದ್ರು ಕುಯುಕ್ತಿ, ಮೋಸ, ವಂಚನೆ, ದರೋಡೆಗಳು, ಹೊಟ್ಟೆ ಕಿಚ್ಚು ಇದೇ ಇರ್ತದೆ ಅವ್ರ ಹೃದಯದಲ್ಲಿ. ಅವ್ರ ಬಾಯಲ್ಲಿ ಒಂದೊಂದು ಮಾತು ಕೂಡ ಹೊಲಸು ಮಾತು, ಕುಚ್ಚೋದದ ಮಾತು, ಕ್ಷುದ್ರವಾದ ಮಾತುಗಳಿರ್ತಾದ್ರಿ. ಆದ್ರಿಂದ ಇಲ್ಲಿ ಜ್ಞಾನೋಕ್ತಿ ಬರೆದಂತ ಗ್ರಂಥಕರ್ತನ ಏನ್ ಹೇಳ್ತಾ ಇದ್ದಾನೆ, ಮನುಷ್ಯನು ತನ್ನ ಬಾಯ ಬೆಳೆಯನ್ನು ಹೊಟ್ಟೆ ತುಂಬ ತಿನ್ನುವನು, ಉಣ್ಣುವನು. ಯಾಕಂದ್ರೆ ಅವನ ಬಾಯಿಂದ ಏನು ಮಾತು ಬರ್ತದೋ ಅದು ಪ್ರತಿಫಲ ಅವನು ಉಣ್ಣೋಕ್ಕಾಗ್ತದೆ. ತನ್ನ ತುಟಿಗಳ ಫಲವನ್ನು ಸಾಕಾದಷ್ಟು ತಿನ್ನು. ಯಾಕಂದ್ರೆ ಪ್ರೇರಿ ಅಲ್ಲಿ ಏನ್ ಹೇಳ್ತಾ ಇದೆ, ಜೀವ ಮರಣಗಳು ನಾಲ್ಗೆ ವಶ. ಅಂದ್ರೆ ಜೀವ ಅಂದ್ರೆ ಆಶೀರ್ವಾದ, ಮರಣ ಅಂದ್ರೆ ಶಾಪ. ಹಾಗಾಗಿ ಆಶೀರ್ವಾದ ನುಡಿಯೋನು ಆಶೀರ್ವಾದ ಹೊಂದುತ್ತಾನೆ. ಶಾಪದ ಮಾತುಗಳು, ಕುಯುಕ್ತಿ ಮಾತುಗಳು ಅಂತ ಅವನ ನಾಲ್ಗೆಯಿಂದ ಅಂತ ಮಾತಾಡಿ ಬಂದ್ರೆ ಅದರ ಪ್ರತಿಲ ಅವನು ತಿಂದೇ ತಿರ್ತಾನೆ. ಅನೇಕ ಕುಟುಂಬಗಳಲ್ಲಿ ನೋಡ್ರಿ, ವಚನ ಪ್ರಿಯರು ಏನ್ ಮಾಡ್ತಾರೆ ಅಂದ್ರೆ ಒಳ್ಳೆ ಮಾತುಗಳು ಮಾಡ್ತಾ ಇರ್ತಾರೆ. ತನ್ನ ಕುಟುಂಬದಲ್ಲಿ ತನ್ನ ಹೆಂಡತಿಯೊಟ್ಟಿಗೆ, ತನ್ನ ಗಂಡನೊಟ್ಟಿಗೆ, ತನ್ನ ಮಕ್ಕಳೊಟ್ಟಿಗೆ, ನೆರೆಯವರೊಟ್ಟಿಗೆ ಯಾವಾಗಲೂ ಒಳ್ಳೆ ಮಾತುಗಳು ಹೇಳ್ತಾ ಇರ್ತಾರೆ. ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ, ಧರ್ಮೋಪದೇಶ ಕಾಂಡದಲ್ಲಿ ನೋಡುವಾಗ, 6ನೇ ಅಧ್ಯಾಯದಲ್ಲಿ ನೋಡುವಾಗ ಅಲ್ಲಿ ಕೆಲವು ಮಾತುಗಳು ಹೇಳಿದೆ. ಮಕ್ಕಳ ವಿಷಯದಲ್ಲಿ ಏನಂತೆ, ನೀವು ಕೂತ್ಕೊಳ್ಳುವಾಗಲೂ ಒಳ್ಳೆ ಮಾತುಗಳು ಮಕ್ಕಳೊಟ್ಟಿಗೆ ಮಾತನಾಡಬೇಕು, ನೀವು ದಾರಿ ನಡೆಯುವಾಗಲೂ ಒಳ್ಳೆ ಮಾತುಗಳನ್ನು ಮಾತಾಡಬೇಕು, ಬರುವಾಗಲೂ ಒಳ್ಳೆ ಮಾತುಗಳು ಮಕ್ಕಳೊಟ್ಟಿಗೆ ಮಾತನಾಡಬೇಕು, ಮತ್ತು ಮಲಗುವಾಗಲೂ ಒಳ್ಳೆ ಮಾತುಗಳು ಮಾತಾಡಬೇಕು, ಹೇಳುವಾಗಲೂ ಒಳ್ಳೆ ಮಾತುಗಳು ಅವ್ರಿಗೆ ಏನು ಮಾಡ್ಬೇಕಂದ್ರೆ ಕಂಠಪಾಠ ಮಾಡ್ಬೇಕಂತ. ಯಾವಾಗಲೂ ದೇವರು ವಿಷಯದಲ್ಲಿ ಒಳ್ಳೆ ಮಾತುಗಳು ಮಾತಾಡಿ ಒಳ್ಳೆ ರೀತಿಯಲ್ಲಿ ಮಕ್ಕಳು ಬೆಳೆಸ್ತಾ ಇದ್ರೆ ಅವ್ರ ಆಶೀರ್ವಾದವಾಗಿ ಬೆಳೀತಾ ಇರ್ತಾರೆ. ಕೆಲವು ಸಣ್ಣ ಮಕ್ಕಳು ಹುಟ್ಟುವಾಗ ಅನೇಕ ರೀತಿಯಲ್ಲಿ ಏನಾಗ್ತದೆ ಅಂದ್ರೆ, ಅನೇಕ ರೀತಿಯಲ್ಲಿ ಅಲ್ಲಿ ಪ್ರೇರೆ ಎಷ್ಟೋ ಮುದ್ದಾಗಿ ಮಕ್ಕಳನ್ನ ಒಳ್ಳೆ ಹೆಸರಿಟ್ಟು ನನ್ನ ಚಿನ್ನ, ರನ್ನ, ಬಂಗಾರ, ಇನ್ನೂ ಎಷ್ಟೋ ವಿಷಯಗಳು ಹೆಸರುಗಳಿಟ್ಟು ಕರೀತಾ ಇರ್ತಾರೆ. ಅದೇ ಆ ಮಕ್ಕಳು ಸ್ವಲ್ಪ ಬೆಳವಣಿಗೆ ಆಗ್ತಾ, ಆ ಮಕ್ಕಳು ತೀಟೆ ಮಾಡುವಾಗ, ಆ ಮಕ್ಕಳು ತಂದೆ ತಾಯಿ ಮಾತು ಕೇಳದೆ ಹೋಗುವಾಗ ನಾನಾ ರೀತಿ ಕೆಟ್ಟ ಪದಗಳು, ನನ್ನ ಹೊಟ್ಟೆಯಲ್ಲಿ ನಿನಗೆ ಯಾಕೆ ಹುಟ್ಟಿದೆ, ನನಗೆ ಯಾಕೆ ಇಂಥ ಕಷ್ಟ, ನನಗೆ ಯಾಕೋ ಇಂಥ ಶ್ರಮೆ, ನೀನು ಈ ರೀತಿ ಆಗ್ತೀಯ ಅಂದಿದ್ರೆ ನಾನು ಹುಟ್ಟುವಾಗಲೇ ನೀನು ಸಾಯಿಸಿಬಿಡ್ತಾ ಇದ್ದೆ. ಇನ್ನು ಅನೇಕ ರೀತಿಯಲ್ಲಿ ಕೆಟ್ಟ ಪದಗಳನ್ನು ಬಳಸ್ತಾ ಇರ್ತಾರೆ. ಕಾರಣ ಏನಂದ್ರೆ, ತಂದೆ ತಾಯಿಗಳು ಸಣ್ಣ ಮಕ್ಕಳಿದ್ದಾಗ ಮುದ್ದು ಮಾಡಿ ಅವ್ರಿಗೆ ಎಷ್ಟು ಫ್ರೀಡಮ್ ಬೇಕೋ ಅಷ್ಟು ಫ್ರೀಡಮ್ ಕೊಟ್ಟು ಬೆಳೆಸಿಬಿಡ್ತಾರೆ. ಸ್ವಲ್ಪ ದೊಡ್ಡವರಾದ್ಮೇಲೆ ಅವ್ರ ತಂದೆ ತಾಯಿಗಳ ಮಾತು ಕೇಳೋದಿಲ್ಲ, ಅವ್ರ ತಂದೆ ತಾಯಿ ತಿರುಗಿಬಿಡ್ತಾರೆ. ಅವಾಗ ತಂದೆ ತಾಯಿಗಳು ಎಷ್ಟೋ ನೋವು ಪಡ್ತಾರೆ. ಅದು ನೋವು ಪಡೋದಾದ್ರೆ ಮಕ್ಕಳನ್ನೇ ಅವ್ರ ಬಾಯಿಂದ ಶಪಿಸುವಂತ ಸ್ಥಿತಿಗತಿಗಳು ಎಷ್ಟೋ ಕಡೆ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಪ್ರಿಯರೇ, ನಾವೇನ್ ಮಾಡ್ಬೇಕಂದ್ರೆ
ದೇವರ ಮಾತುಗಳು ನಾವು ಕೇಳುವಂಥವರು, ದೇವರ ಮಾತುಗಳು ಮಾತನಾಡುವಂಥವ್ರು, ದೇವರೊಂದು ಭಯಭಕ್ತಿ ಇಲ್ಲಂಥವ್ರು ಮಕ್ಕಳ ಕ್ರಮಶಿಕ್ಷಣದಲ್ಲಿ ಬೆಳೆಸಬೇಕು. ಮಕ್ಕಳನ್ನ ಕ್ರಮಶಿಕ್ಷಣದಲ್ಲಿ ಬಾಲ್ಯದಿಂದಲೇ ಅವ್ರನ್ನ ಬೆಳೆಸಬೇಕು. ದೇವರ ಬಗ್ಗೆ, ದೇವರ ವಿಷಯದಲ್ಲಿ ಅವ್ರ ಹತ್ರ ಒಳ್ಳೆ ಮಾತುಗಳ ಆಡ್ತಾ ಇರಬೇಕು. ತಂದೆ ತಾಯಿಗಳು ಕುಟುಂಬಗಳಲ್ಲಿ ಮಕ್ಕಳ ಮುಂದೆ ಜಗಳ ಆಡಬಾರ್ದು. ತಂದೆ ತಾಯಿಗಳು ಕುಟುಂಬಗಳಲ್ಲಿ ಮಕ್ಕಳ ಮುಂದೆ ಜಗಳ ಆಡಿ ಒಡೆದು ಬಡ್ಕೊಂಡ್ರೆ ಅವ್ರ ಮಕ್ಕಳು ಅವಾಗ ಏನು ಮಾಡಲ್ಲ, ಅವ್ರು ಕಲಿತಾ ಬರ್ತಾರೆ. ಅವ್ರು ದೊಡ್ಡವರು ಆಗ್ತಾ ಅವರು ಒಂದು ಮದುವೆ ಕಾರ್ಯ ಮಾಡಿ ಅವರು ಒಂದೊಂದು ಕುಟುಂಬಗಳು ಪ್ರತ್ಯೇಕವಾದಾಗ ತಂದೆ ತಾಯಿಗಳು ಯಾವ ರೀತಿ ಬೆಳೆದು ಬಂದಿರ್ತಾರೋ ಅವರು ಕೂಡ ಹಾಗೆ ಬೆಳೆದು ಕುಟುಂಬಗಳಲ್ಲಿ ಜಗಳಲ್ಲಿ ಇಟ್ಕೊಂಡು ಒಬ್ರಿಗೊಬ್ಬರು ಬೆಲೆ ಕೊಡದೆ, ಮರ್ಯಾದೆ ಕೊಡದೆ ಅವ್ರೇನಾಗೋಗ್ತಾರೆ ಪ್ರಿಯರೇ, ಆ ದೇವರಿಗೆ ವಿರುದ್ಧವಾಗಿ ಕೆಟ್ಟದಾಗಿ ಜೀವಿಸಿ ದೇವರ ಆಶೀರ್ವಾದ ಹೊಂದಿಕೊಳ್ಳದೆ ಹೋಗ್ಬಿಡ್ತಾರೆ. ಆದ್ರಿಂದ ಪ್ರಿಯ ನನ್ನ ಸಹೋದರ ಸಹೋದರರೇ, ಮಕ್ಕಳನ್ನ ಒಳ್ಳೆ ರೀತಿಯಲ್ಲಿ ನಾವು ಬೆಳೆಸ್ಬೇಕು. ಮಕ್ಕಳನ್ನ ಒಳ್ಳೆ ರೀತಿಯಲ್ಲಿ ನಾವು ಬೆಳೆಸ್ಬೇಕು. ಇನ್ನೂ ಕೆಲವು ವಿಷಯಗಳು ಯಾರಾದ್ರೂ ಏನಾದ್ರೂ ಕೇಳಿದ್ರೆ ಅವ್ರ ಬಾಯಲ್ಲಿ ಯಾವಾಗಲೂ ಇಲ್ಲ 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 ಇಲ್ಲ, ಪ್ರತಿಯೊಂದು ವಿಷಯದಲ್ಲಿ ಇಲ್ಲ ಇಲ್ಲ ಅನ್ನೋ ಪದಗಳೇ ಬರ್ತಾ ಇರ್ತದೆ. ಇಲ್ಲ ಅಂತ ಪದಗಳೇ ಬರ್ತಾ ಇರ್ತದೆ. ಅವ್ರ ಹತ್ರ ಇರ್ತದೆ, ಆದರೆ ಇಲ್ಲ ಮುಂದಕ್ಕೆ ಹೋಗು, ಇಲ್ಲ ಮುಂದಕ್ಕೆ ಹೋಗು. ಅನೇಕ ಸಾರಿ ಕೆಲವರು ಭಿಕ್ಷುಕರು ಏನೋ ಅವ್ರ ಗತಿ ಇಲ್ಲದೆ ಅವರ ಅಭ್ಯಾಸ ಆಗೋಗ್ಬಿಟ್ಟಿರ್ತದೆ. ಅವ್ರೇನು ಮಾಡ್ತಾರೆ, ಮನೆಗೂ ಏನೋ ಬೆಳಗ್ಗೆ ಹೋದ್ರೆ ಯಾವುದೋ ಒಂದು ಕುಟುಂಬದಲ್ಲಿ ಏನೋ ಒಂದು 2 ರೂಪಾಯಿ, ಏನೋ 1 ರೂಪಾಯಿ, ಏನೋ ಒಂದು ಇಡೀ ಅಕ್ಕಿನೋ ಒಂದು ಹಸಿಟ್ಟೋ ಏನೋ ನಮಗೆ ಕೊಡ್ತಾರೆ. ಅದನ್ನ ನಾವು ಜೀವನ ಮಾಡಬೇಕು ಅಂತ ಬೀದಿ ಉದ್ದಕ್ಕೂ ಬರ್ತಾ ಇರ್ತಾರೆ. ಒಂದು ಮನೆಗೆ ಬರ್ತಾರೆ, ಅಮ್ಮ ಏನಾದರೂ ಕೊಡಮ್ಮ, ಅಯ್ಯೋ ಏನು ಇಲ್ಲ ಮುಂದಕ್ಕೆ ಹೋಗು. ಏನು ಆಸ್ತಿ ಕೇಳ್ತಾರವರು? ಆಸ್ತಿ ಕೇಳಲ್ವಲ್ಲ. ನೀನು ಐಶ್ವರ್ಯ ಕೇಳಲ್ವಲ್ಲ. ಇಲ್ಲ ನಿನ್ನ ಮನೇಲಿ ಒಂದು ಮೂಟೆ ರಾಗಿ ಎತ್ಕೊಡು, ಇಲ್ಲ ಒಂದು ಮೂಟೆ ಅಕ್ಕಿ ಕೊಡು, ಇಲ್ಲ ಹೊಸ ಬಟ್ಟೆಗಳನ್ನ ತೆಗೆದುಕೊಡು ಅಂತ ಕೇಳಲ್ಲ. ಅವ್ರೇನು ಬಂದಿದ್ದಾರೆ, ಬಾಕ್ಲದ ಭಿಕ್ಷೆ ಕೇಳಕ್ ಬಂದಿದ್ದಾರೆ. ನಿನ್ನ ಕೈಲ ಒಂದು 5 ರೂಪಾಯಿ, ಇಲ್ಲ ಒಂದು 2 ರೂಪಾಯಿ, ಇಲ್ಲ ಒಂದು ಪಾವು ಅಕ್ಕಿ, ಇಲ್ಲ ಒಂದು ಸ್ವಲ್ಪ ಹಿಟ್ಟು, ಇನ್ನು ಸಾಧ್ಯವಾದ್ರೆ ಒಂದು ಟಿಫನ್ ಟೈಮ್ ಬಂದಾಗ ಒಂದು ವೇಳೆ ಬಂದಿದ್ರೆ ತಿಂಡಿ ಟೈಮ್ ಊಟ ಟೈಮು ಒಂದಷ್ಟು ಊಟ ಅವ್ರಿಗೆ ಕೊಟ್ಟರೆ ಸಮಾಧಾನ ತಿಂದು ದೇವ್ರು ನಿನ್ನ ಆಶೀರ್ವಾದ ಮಾಡ್ಲಮ್ಮ ಅಂತ ಹೋಗ್ತಾರೆ. ಹಾಗೆ ಏನಾಗುತ್ತಂದ್ರೆ ಒಂದು 10 ಮನೆಯಲ್ಲಿ ಕೇಳ್ತಾರೆ ಇಲ್ಲ ಮುಂದಕ್ಕೆ ಹೋಗು, ಇಲ್ಲಿ ಕೇಳ್ತಾರೆ ಇಲ್ಲ ಮುಂದಕ್ಕೆ ಹೋಗು, ಕೇಳ್ತಾರೆ ಇಲ್ಲ ಮುಂದಕ್ಕೆ ಹೋಗು. ಅವರು ಏನು ಅಂದ್ಕೊಂಡು ಹೋಗ್ತಾರೆ ಅಂದ್ರೆ ಬೀದಿ ಬಿತ್ತಿ ಸುತ್ತಿ ಸಾಕಾಗಿರ್ತದೆ, ಬಿಸಿಲು ಏರ್ತಾ ಬರ್ತಾ ಇರ್ತದೆ. ಬೆಳಗಿನ ಜಾವನೆ ಬಂದಿರ್ತಾರೆ ಮನೆಗಳ ಹತ್ರ. ಅವಾಗ ಏನು ಅಂದ್ಕೊಂಡು ಹೋದ್ರೆ ಇಲ್ಲದೆ ಹೋಗು, ಹಾಗೆ ಆಗ್ಲಿ ಹೋಗು, ಇಲ್ಲ ಅಂತ ಕಳಿಸ್ತಾ ಇದೆಯಲ್ಲ ಹಾಗೆ ಹೋಗ್ಲಿ ಅಂತ ಅವ್ರ ಮನಸ್ಸಲ್ಲಿ ಶಪಿಸ್ಕೊಂಡು ಹೋಗ್ತಾ ಇರ್ತಾರೆ. ಅದೇ ಯಾರೋ ಒಬ್ರು ಕೈಲಾದಷ್ಟು ಒಂದು ಸ್ವಲ್ಪ ಸಹಾಯ ಮಾಡಿದ್ರೆ ಅವ್ರು ಬೀದಿ ಸುತ್ತಿ ಬಂದಿರ್ತಾರೆ. ಇವರು ಒಂದು 2 ರೂಪಾಯೋ, ಇಲ್ಲ ಒಂದಷ್ಟು ಟಿಫನೋ, ಇಲ್ಲ ಒಂದು 5 ರೂಪಾಯೋ, ಇಲ್ಲ ಒಂದು ಅಕ್ಕಿನೋ ರಾಗಿನೋ ಏನೋ ಒಂದು ಅವ್ರು ಕೊಟ್ರೆ ಅಮ್ಮ ದೇವ್ರು ನಿನ್ನ ಆಶೀರ್ವಾದ ಮಾಡಿ ಹೋಗ್ಲಿ ಅಂತಾರೆ. ಅಂದ್ರೆ ಆಶೀರ್ವಾದ ಶಾಪ ದೇವರು ಮನುಷ್ಯರ ಬಾಯಲ್ಲೇ ಇಟ್ಟಿದ್ದಾನೆ. ಆದ್ರಿಂದ ಪ್ರಿಯರೇ, ನಾವೇನ್ ಮಾಡ್ಬೇಕಂದ್ರೆ ನಮ್ಮ ಕೈಲಾದಷ್ಟು ಸಹಾಯ ಇದ್ರೆ ನಾವೇನ್ ಮಾಡಬೇಕು, ಕೊಡ್ಬೇಕು. ಕೊಟ್ರೆ ನಮ್ಮೇನು ಆಸ್ತಿ ಬರ್ಕೊಡಲ್ಲ, ಅವ್ರಿಗೆ ಅಂತಸ್ತು ಬರ್ಕೊಡಲ್ಲ, ಏನೋ ಬ್ಯಾಗ್ ಕೊಟ್ಟು ಕಳ್ಸಲ್ಲ. ಏನೋ ನಮ್ಮ ಕೈಲಾದಷ್ಟು ಸ್ವಲ್ಪ ಸಹಾಯ ಮಾಡಿದ್ರೆ ಅವ್ರೇನ್ ಮಾಡ್ತಾರೆ, ಆಶೀರ್ವಾದ ಮಾಡೋಗ್ತಾರೆ. ನೆನೆಯವರು ಸಹಾಯಕ್ಕೆ ಬರ್ತಾರೆ, ಸಾಲವಾಗಿ ಬರ್ತಾರೆ, ಏರುವಾಗಿ ಬರ್ತಾರೆ. ಇವತ್ತು ಕೊಟ್ರೆ ನಾಳೆ ವಾಪಸ್ ಕೊಡ್ತೀವಿ, ಇಲ್ಲ ಮತ್ತೆ ಯಾವಾಗ ತಂದಾಗ ವಾಪಸ್ ಕೊಡ್ತೀವಿ. ಅಮ್ಮ ಏನೋ ಸಾಲ್ಟೇಜ್ ಬಂದಿದೆ, ಸ್ವಲ್ಪ ನಿಮ್ಮ ಹತ್ರ ಸಹಾಯ ಮಾಡಿ, ಮತ್ತೆ ಅದನ್ನ ನಿಮ್ಗೆ ಕೊಡ್ತೀವಿ ಅಂತ ಹೇಳುವಾಗ ಇಲ್ಲ 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 ಅಂತಾರೆ. ನೋಡ್ರಿ, ಇಲ್ಲಿ ಒಂದು ವಚನ ಇದೆ. ಏನು ವಚನ ಅಂದ್ರೆ ಜ್ಞಾನೋಕ್ತಿಗಳಲ್ಲಿ 3ನೇ ಅಧ್ಯಾಯದಲ್ಲಿ 27-28ನೇ ವಚನ ಏನ್ ಹೇಳುತ್ತಂದ್ರೆ, ಉಪಕಾರ ಮಾಡುವುದಕ್ಕೆ ನಿನ್ನ ಕೈಲಾದಾಗ ಹೊಂದತಕ್ಕವ್ರಿಗೆ ಅದನ್ನು ತಪ್ಪಿಸಬೇಡ. ಏನು? ಉಪಕಾರ ಮಾಡೋದಕ್ಕೆ ನಿನ್ನ ಕೈಲಾದಾಗ ಹೊಂದತಕ್ಕವ್ರೆ ಅದನ್ನು ತಪ್ಪಿಸಬೇಡ. ಕೊಡ್ತಕ್ಕದ್ದು ನಿನ್ನಲ್ಲಿದ್ದರೆ ನೆರೆಯವರಿಗೆ ಹೋಗಿ ಬಾ, ನಾಳೆ ಕೊಡುತ್ತೇನೆಂದು ಹೇಳ್ಬೇಡ. ನಿನ್ನ ಕೈಯಲ್ಲಿ ಕೊಡೋತಕ್ಕದ್ದಿದ್ರೆ ನಾಳೆ ಕೊಡ್ತೀರಿ, ನಾಳೆದ ಕೊಡ್ತೀನಿ. ಇನ್ನು ಏನೋ ನೆಪ, ಅಯ್ಯೋ ರಾತ್ರಿ ಇತ್ತು, ನೀವು ರಾತ್ರಿ ಕೇಳಿದ್ರೆ ಕೊಟ್ಟು ಬಿಡ್ತಾ ಇದ್ದೆ, ಅಯ್ಯೋ ಈಗ ಬೆಳಗ್ಗೆ ತಾನೆ ನೀವು ಬರಕ್ ಮುಂಚೆ ಸ್ವಲ್ಪ ಹೊತ್ತು ಮುಂಚೆ ತಗೊಂಡೋದ್ರು.
ಇನ್ನು ನೆವಗಳು ಹೇಳ್ತಾರೆ, ಸುಳ್ಳು ಹೇಳ್ತಾರೆ. ಆಗ ಏನಾಗುತ್ತಂದರೆ ಆ ಕೊಡೋಕ್ಕೆ ಸಹಾಯ ಕೊಡೋ ಶಕ್ತಿ ಇದ್ದರೂ ಕೊಡದೆ ಯಾವಾಗ ಹೋಗ್ತಾರೋ ಅವರ ದುಃಖದಿಂದ ನಿನ್ನ ಮನೆಯಿಂದ ನಿನ್ನ ಹತ್ರ ಬಂದು ದುಃಖದಿಂದ ಅವ್ರು ವ್ಯಸನವಾಗಿ ವಾಪಸ್ಸುವಾಗ ಅದೇನಾಗುತ್ತಂದ್ರೆ ನೀನು ಬಾಯಿ ಏನು ಮಾತಾಡಿತೀಯೋ, ನಿನ್ನ ಬಾಯಿಂದ ಏನು ಮಾತನಾಡ್ತೀಯೋ ಅದರ ಪ್ರತಿಫಲ ನೀನು ಉಣ್ಬೇಕಾಗುತ್ತೆ. ದೇವರು ನೋಡ್ರಿ ನಿನ್ನ ಹತ್ರ ಏನಾದರೂ ಕೇಳಿದ್ರ, ಅದನ್ನೇನು ಕೇಳಲಿಲ್ಲ. ನಿನ್ನನ್ನು ಮನುಷ್ಯನಾಗಿ ಸೃಷ್ಟಿ ಮಾಡ್ದ, ಎಲ್ಲರೂ ಭೂಮಿಯಲ್ಲಿರೋ ಎಲ್ಲ ಸಮಸ್ತವನ್ನು ಸೃಷ್ಟಿ ಮಾಡ್ದ, ಎಲ್ಲವನ್ನು ನೀನು ಕೊಟ್ಟಿದ್ದೇನೆ, ಇದರಲ್ಲಿ ಸುಖಿಸು, ಸಂತೋಷಿಸು, ಅಭಿವೃದ್ಧಿ ಹೊಂದು, ಈ ಭೂಮಿಯೆಲ್ಲ ಆಕ್ರಮಿಸ್ಕೋ, ಇದರೆಲ್ಲದರ ಮೇಲೆ ದೊರೆತನ ಮಾಡುವಂತ ನಿನ್ನ ಆಶೀರ್ವಾದ ಮಾಡಿದಾಗ ದೇವರು ನೀನು ಕೊಟ್ಟಿರುವಾಗ ನಿನ್ನ ಹತ್ರ ಬಂದವ್ರಿಗೆ ನೀನು ಇಲ್ಲ ಅಂತ ಹೇಳಿ ಕಳಿಸಿದ್ರೆ ಏನಾಗುತ್ತೆ? ಅದರ ಪ್ರತಿಫಲ ನಿನಗೆ ಆಗುತ್ತೆ. ದೇವರು ನಿನ್ನ ಐಶ್ವರ್ಯರಾಗಿ ಮಾಡಿದ್ದಾನೆ, ದೇವರು ನಿನ್ಗೆ ಒಂದು ಒಳ್ಳೆ ಕೆಲಸ ಕೊಟ್ಟಿದ್ದಾನೆ, ದೇವರು ನಿನ್ಗೊಂದು ಆಶೀರ್ವಾದ ಕೊಟ್ಟಿದ್ದಾನೆ. ಅವಾಗ ನೀನೇನು ಮಾಡಬೇಕು? ದೇವರ ಆಜ್ಞೆಯನ್ನು ಪಾಲಿಸಬೇಕು. ದೇವರ ಆಜ್ಞೆಯನ್ನು 10ನೇ ಒಂದು ಪಾಲು ನೀನು ದೇವ್ರಿಗೆ ಕೊಡ್ಬೇಕಂತಿದೆ. ಅದು ದೇವ್ರು ಕೊಟ್ಟು ಬಿಡಬೇಕು. ದೇವ್ರು ನಿನ್ಗೊಂದು ಉದ್ಯೋಗ ಕೊಟ್ಟಾಗ, ಇಲ್ಲ ಬೆಳಗ್ಗೆ ನೀನು ಕೂಲಿಗೆ ಕೊಟ್ಟಾಗ, ಇವತ್ತು ಒಂದು ಕೂಲಿಗೆ ಕರೆದಿದ್ದಾರೆ, ಒಂದು 500 ರೂಪಾಯಿ ನೀನು ಕೂಲಿ ಬಂದಾಗ ನೀನು ದೇವರದ್ದು ಏನಿದೆಯೋ ಅದು ದೇವ್ರಿಗೆ ಕೊಟ್ಟು ಬಿಡಬೇಕು. ನೀನು ಕೈಲಾದಷ್ಟು ಯಾರಿಗಾದ್ರೂ ಸಹಾಯ ಮಾಡ್ಬೇಕಂದ್ರೆ ಅದು ಸಹಾಯ ಮಾಡಬೇಕು. ನೀನು ಸಹಾಯ ಮಾಡೋಕ್ಕೆ ನಿನ್ನ ಹತ್ರ ಇದ್ದು ಇಲ್ಲ ಅಂತ ಕಳಿಸ್ರೆ ಅದೇನಾಗುತ್ತಂದ್ರೆ ಅದರ ಪ್ರತಿಫಲ ನಿನಗೆ ಆಗುತ್ತದೆ. ಅದ್ರ ಪ್ರತಿಫಲ ನಿನಗೆ ಆಗುತ್ತದೆ ಪ್ರಿಯರೇ. ಹಾಗಾಗಿ ನಾವು ಏನು ಮಾಡ್ಬೇಕಂದ್ರೆ ದೇವರಿಗೆ ಇಷ್ಟವುಳ್ಳವರಾಗಿ, ದೇವರ ಚಿತ್ತಾನುಸಾರವಾಗಿ ಜೀವಿಸೋದನ್ನ ಕಲಿಬೇಕು. ದೇವರು ನಿನ್ನನ್ನು ಆಶೀರ್ವಾದ ಮಾಡಿದ್ದಾನೆ, ನಿನ್ಗೊಂದು ಒಳ್ಳೆ ಕುಟುಂಬ ಕೊಟ್ಟಿದ್ದಾನೆ, ಒಂದು ಒಳ್ಳೆ ಉದ್ಯೋಗ ಕೊಟ್ಟಿದ್ದಾನೆ, ಒಂದು ಒಳ್ಳೆ ಜಮೀನು ಇಲ್ಲ ಆಸ್ತಿ ಪಾಸ್ತಿ ರೈತರನ್ನಾಗಿ ನೀನು ಮಾಡಿದ್ದಾನೆ, ಇಲ್ಲ ನೀನು ಒಳ್ಳೆ ಆಹಾರಕ್ಕೆ ಹೋಗ್ಬಿಟ್ಟು ದಿನ ಕೆಲಸ ಕೊಡು ಅಂತ ಕೊಟ್ಟಿದ್ದಾನೆ. ದಿನ ದುಡಿತಾ ಇದೆಯಾ, ನೀನು ಕೂಲಿ ಮಾಡಿದ್ರು ದಿನ ಕೂಲಿ ಮಾಡ್ತಾ ಇದೆಯಾ, ದಿನ ಕಾಸು ಬರುವಾಗ ನೀನು ಏನು ಮಾಡಬೇಕು? ಅವತ್ತೊಂದು ಅವತ್ತು ದೇವರ ವಸ್ತು ಏನಿದೆಯೋ ದೇವರಿಗೆ ಏನು ಸಲ್ಲಿಸ್ಬೇಕಾಗ್ತೀವಿ ಅದು ಪಕ್ಕಗಿಟ್ಟು ಬಿಡಬೇಕು. ಒಂದು 50 ರೂಪಾಯಿ ನೀನು ಬಂದಿದೆ ಅಂದರೆ ಅದರಲ್ಲಿ 5 ರೂಪಾಯಿ ಇದ್ದು ನನ್ನದಲ್ಲ, ಇದು ದೇವ್ರದ್ದೇ. ನೀನು ಅವಾಗ 50 ರೂಪಾಯಿ ಅಂದ್ಕೋಬಾರ್ದು. ನೀನು ಇಲ್ಲ ನಿನ್ಗೊಂದು 20,000 ನೀನು ಸಂಬಳ ಬರ್ತ ಅಂದ್ಕೊಳ್ರಿ, ಅಯ್ಯೋ 2,000 ನಾನು ಕೊಡ್ಬೇಕೆ ಅಂತ ಅನ್ಕೋಬಾರ್ದು. ನೀನು ಏನು ಅನ್ಕೋಬೇಕು? 20,000 ಸಂಬಳ ಬಂದರೆ ನನ್ನ ಸ್ಯಾಲ್ರಿ 18,000, ಇದು 2,000 ಇದು ದೇವರದು, ನನಗೆ ಬರೋಂಥ 18,000 ಅದರಲ್ಲೇ ನಾನು ಜೀವನ ಮಾಡಬೇಕು ಅಂತ ನೀನು ತೀರ್ಮಾನ ಮಾಡಬೇಕು. ಆ 20,000ದಲ್ಲಿ ಅನ್ಯಾಯವಾಗಿ 2,000 ಕೊಡ್ತೀನಿ ಅಂದರೆ ನಿನ್ನ ಮನಸ್ಸು, ನಿನ್ನ ಬಾಯಿ, ನಿನ್ನ ಆಲೋಚನೆಯನ್ನು ಹಾಳು ಮಾಡ್ತದೆ. ಆ 20,000 ಬಂದರೂ ಕೂಡ ನಿನ್ನ ತಿಂಗಳೆಲ್ಲ ಸಾಲದೆ ಹೋಗ್ತದೆ. ಆ 20,000ದಲ್ಲಿ ದೇವರ ಸೊತ್ತು ಏನಿದೆಯೋ 2,000 ಅನ್ನೋದು ಅದು ದೇವ್ರು ಕೊಟ್ಬಿಟ್ರೆ 18,000 ನನ್ನ ಸ್ಯಾಲರಿ ನೀನು ಖರ್ಚು ಮಾಡಿದ್ರೆ ಇನ್ನೂ ನಿನ್ಗೆ ಉಳಿತಾಯ ಆಗ್ತದೆ. ನಿನ್ನ ಮನೇಲಿ ಯಾವುದೇ ಕಾಯಿಲೆ ಬರೋದಿಲ್ಲ, ನಿನ್ನ ಮನೇಲಿ ಯಾವುದೇ ಒಂದು ಒತ್ತಡ ಬರೋದಿಲ್ಲ, ಯಾವುದೇ ರೀತಿ ವ್ಯರ್ಥವಾಗಿ ಖರ್ಚಾಗೋದಕ್ಕೆ ದೇವರು ಅವಕಾಶ ಕೊಡಲ್ಲ. ಆದ್ದರಿಂದ ಪ್ರಿಯ ನನ್ನ ಸಹೋದರೇ, ಈ ಲೋಕದಲ್ಲಿ ನಿನಗೆ ಒಳ್ಳೆ ಆರೋಗ್ಯ ಬೇಕಂದ್ರೆ, ಒಳ್ಳೆ ಸಮಾಧಾನ ಬೇಕಂದ್ರೆ, ದೀರ್ಘಾಯಸ್ಸು ಬೇಕಂದ್ರೆ ಏನು ಹೇಳ್ತಾ ಇದ್ದಾನೆ ಕೀರ್ತನೆಗಾರ 34ನೇ ಕೀರ್ತನೆಯಲ್ಲಿ ಒಂದು ಮಾತು ಹೇಳ್ತಾನೆ ನೋಡ್ರಿ. 12-13ನೇ ವಚನ, 34ನೇ ಕೀರ್ತನೆ 12-13ನೇ ವಚನ ಏನು ಹೇಳ್ತಾನಂದ್ರೆ ದೀರ್ಘಾಯುಷು ಬೇಕು. ಏನು ಹೇಳ್ತಾ ಇದ್ದಾನೆ? ಮೊದಲು ದೀರ್ಘಾಯುಷು ಬೇಕು, ಬಹು ದಿವಸ ಬದುಕಿ ಸುಖವನ್ನು ಅನುಭವಿಸಬೇಕು, ಹಾಗಾದ್ರೆ ಕೆಟ್ಟದ್ದು ಹೋಗದಂತೆ ನಾಲಿಗೆಯನ್ನು ಕಾದುಕೋ, ದಂಡನೆಯ ಮಾತುಗಳಿಗೆ ಬಿಡದೆ ತುಟಿಗಳನ್ನು ಇಟ್ಟುಕೋ. ಅಂದರೆ ನಿನ್ನ ಬಾಯಿಯನ್ನ, ನಿನ್ನ ತುಟಿಗಳನ್ನ, ನಿನ್ನ ನಾಲಿಗೆಯನ್ನ ನೀನು ಹತೋಟಿಯಲ್ಲಿ ಇಟ್ಕೋಬೇಕು. ನಿನ್ನ ನಾಲಿಗೆ ಇದೆ ಅಂತೇಳಿ ನೀನು ಉದ್ದವಾಗಿ ಚಾಚಿದರೆ ಅದರ ಪ್ರತಿಫಲ ನೀನು ತಿಂತೀಯ. ನಿನ್ನ ಬಾಯನ್ನು ಅಥವಾ ನಿನ್ನ ತುಟಿಗಳನ್ನು ನೀನು ಕಾದ್ಕೊಳ್ಳದೆ ಇದ್ದರೆ ಅದರ ಪ್ರತಿಫಲ ನೀನು ಅನುಭವಿಸ್ತೀಯ. ಆದ್ದರಿಂದ ಪ್ರಿಯನ ಸಹೋದರ ಸಹೋದರಿ, ಏನಾಗಬೇಕಂದ್ರೆ ಒಂದು ಊರಲ್ಲಿ ನಾವು ಯಾವಾಗಲೂ ಹಳ್ಳಿಗೆ ಒಂದು ಪ್ರೇಯರ್ಗೆ ಹೋಗುವಂಥ ಹಳ್ಳಿಯಲ್ಲಿ ಒಬ್ಬ ಯವನಸ್ಥನು ಯಾವಾಗಲೂ ನಾನು ಸಾಯ್ತೀನಿ 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 ಅಂತ ಹೇಳ್ತಾ ಇದ್ದ. ಕೊನೆಗೆ ಅವನೇನು ಮಾಡ್ದ? ಅವನೇ ನೇಣಾಕೊಂಡು ಸತ್ತು ಹೋಗ್ಬಿಟ್ಟ. ಯೌವನಸ್ಥನು ಇನ್ನು ಮದುವೆ ಆದ ಒಂದು 6 ತಿಂಗಳು ವರ್ಷ ಇರ್ಬೋದು. ಎಲ್ರಿಗೂ ಸಮಸ್ಯೆಗಳು ಬರ್ತದೆ, ಕಷ್ಟ ಬರ್ತದೆ. ಅದ್ರ ಪ್ರತಿಫಲ ಕಷ್ಟ ಯಾಕೆ ಬಂತು ಅಂತ ತಿಳ್ಕೋಬೇಕು, ಅದಕ್ಕೇನೋ ಒಂದು ಮಾರ್ಗ ಕಂಡ್ಕೊಳ್ಬೇಕು. ಅದು ಬಿಟ್ಟು ನನಗಾಗಲ್ಲ, ನಾನು ಬದುಕಕ್ಕಾಗಲ್ಲ, ನಾನು ಸಾಯ್ತೀನಿ ಕೊನೆಗೆ ಅವನೇ ನೇಣಾಕೊಂಡು ಅವನೇ ಸತ್ತೋಗ್ಬಿಟ್ಟ. ಅವನ ಹೆಂಡತಿ ಏನಾಯಿತು, ಕೆಲವು ವರ್ಷ ತಿಂಗಳು ಹಾಗೆ ಇತ್ತು. ಆಮೇಲೆ ಬೇರೆ ಒಬ್ಬನ ಮದುವೆ ಮಾಡಿಕೊಂಡು
ನೆಮ್ಮದಿಯಾಗಿ ಇಬ್ಬರು ಮಕ್ಕಳಾಗಿದ್ದಾರೆ, ನೆಮ್ಮದಿಯಾಗಿ ಜೀವಿಸ್ತಾ ಇದ್ದಾನೆ. ಇವನು ಯಾವಾಗ ತನ್ನ ಬಾಯಿಯ ಕೆಟ್ಟ ಪದಗಳು ಉಪಯೋಗಿಸ್ತಾ ಇದ್ದನೋ, ಮರಣ ಅಪೇಕ್ಷಿಸ್ತಾ ಇದ್ದನೋ, ಕೊನೆಗೆ ಆ ಮರಣ ಆ ತಥಾಸ್ತು ಅಂದ ದೇವರು ಅವನ್ನ ನೇಣಾಕೊಂಡು ಸತ್ತೋಗ್ಬಿಟ್ಟ. ಅಂತ ಪರಲೋಕಕ್ಕೂ ಇಲ್ಲ, ಇತ್ತ ನರಕೂ ಇದ್ದ ಮಧ್ಯದಲ್ಲಿ ಅಲಿತಾ ಇದ್ದಾನೆ. ಆದ್ರೆ ಪ್ರಿಯ ನನ್ನ ಸಹೋದರ ಸಹೋದರಿ, ನಾವೇನು ಮಾಡ್ಬೇಕಂದ್ರೆ ಜೀವ ಮರಣಗಳು 4 ವರ್ಷ ಅಂದ್ರೆ ನೀನು ಏನು ನುಡಿತೀಯೋ ಅದು ನಿನ್ಗಾಗುತ್ತದೆ. ನೀನೇನು ನುಡಿತೀಯೋ ಅದು ನಿನ್ಗಾಗುತ್ತೆ. ಉದಾಹರಣೆ ಇಸಾಕನ ಮಗ ಯಾಕೋಬ, ಇಸಾಕನಿಗೆ ಆಸ್ತಿ ಇತ್ತೋ ಇಲ್ವೋ? ಇಸಾಕನಿಗೆ ಬೇಕಾದಷ್ಟು ಆಸ್ತಿ ಇತ್ತು, ಬೇಕಾದಷ್ಟು ಆಸ್ತಿ ಇತ್ತು. ಆ ಆಸ್ತಿ ಎಲ್ಲ ಯಾರಿಗಾಗ್ತಾ ಇತ್ತು? ಇಸಾಕನ ಮಕ್ಕಳಿಗೆ ಆಗ್ತಾ ಇತ್ತು. ಯಾರಿಗೆ? ಏಸಾವನು ಅಥವಾ ಯಾಕೋಬನು, ಅವರಿಬ್ಬರೇ ಇದ್ರು. ಅವರಿಬ್ಬರಿಗೆ ಆಸ್ತಿ ಪಾಲು ಬರ್ತಾ ಇತ್ತು. ಆದರೆ ಅಲ್ಲಿ ಏನಾಯ್ತು ಅಂದ್ರೆ, ಯಾಕೋಬನು ತಂದೆಯ ಬಾಯಿಂದ ಬರುವಂತ ಮಾತಿನ ಆಶೀರ್ವಾದಕ್ಕಾಗಿ ಅವನು ಆತೊರದ ಎಲ್ಲ ಆಶೀರ್ವಾದ ನಾನೇ ತಗೋಬೇಕು. ಕೊನೆಗೆ ಅದೇನಾಯ್ತು, ಆಶೀರ್ವಾದ ಅವನು ಹೊಂದಿಕೊಂಡ. ಅದರ ಪ್ರತಿಫಲ ಏನಾಯ್ತು, ಅವನು ವಂಚನೆಯಿಂದ, ಮೋಸದಿಂದ, ತಂದೆಗೆ ಸುಳ್ಳು ಹೇಳಿ ಮೋಸ ಮಾಡಿ ಆಶೀರ್ವಾದ ಹೊಂದಿಕೊಂಡ. ಆಶೀರ್ವಾದ ಅವನ ಜೀವಿತದಲ್ಲಿ ಅವನು ಹೊಂದಲಿಕ್ಕೆ ಆಗಲಿಲ್ಲ. ಕಾರಣ ಅಲ್ಲಿ ಅವ್ರ ಅಣ್ಣನಿಗೆ ಬರಬೇಕಂತ ಆಶೀರ್ವಾದ ಅವನು ಹೊಂದ್ಕೊಂಡ. ಆಗಾಗ ಅಣ್ಣ ಅವನು ಸಾಯಿಸ್ಬೇಕಂತ ಪ್ರಯತ್ನ ಮಾಡ್ದ. ಆಗ ತಂದೆ ತಾಯಿಯಿಂದ ಪಡ್ಕೊಂಡು ಆಶೀರ್ವಾದ ಬಿಟ್ಟುಬಿಟ್ಟು, ಆ ಮನೆಯನ್ನು ಬಿಟ್ಟುಬಿಟ್ಟು ಹೊರಗಡೆ ಹೋಗಿ 20 ವರ್ಷ ಪ್ರಿಯರೇ, 20 ವರ್ಷ ಅವನು ಚೀತ ಮಾಡಬೇಕಾಗುತ್ತೆ. ಯಾಕೆ? ಅವನ ತುಟಿಯಿಂದ ಅವನ ನಾಲ್ಗೆ ಕಾದ್ಕೊಳ್ಳಿಲ್ಲ. ಅವನು ಯಾಕೋಬನ ನಾಲ್ಗೆ ಕಾದ್ಕೊಳ್ಳಿಲ್ಲ. ಆತರ ಪಟ್ಟ ತಾಯಿ ಮಾತು ಕೇಳ್ದ. ತಾಯಿ ಕೂಡ ಅಲ್ಲಿ ಒಳಂಬಡಿಸ್ತಾಳೆ, ಚಿಕ್ಕ ಮಗನಿಗೆ ಆಶೀರ್ವಾದ ಬೇಕು ಅಂತೇಳಿ. ತಾಯಿ ಮಾತು ಕೇಳಿ ಏನ್ ಮಾಡ್ದ, ಆ ತಂದೆಗೆ ಸುಳ್ಳು ಹೇಳ್ದ. ಅಣ್ಣನಿಗೆ ಬರುವಂತ ಆಶೀರ್ವಾದ ಮೋಸದಿಂದ ಕಸಿದುಕೊಂಡ. ಅವನು ನಾಲ್ಗೆ ಮಾಡಿದ್ದು, ಅವನು ತುಟಿ ಮಾತಾಡಿದ್ದಕ್ಕೆ ತಪ್ಪಿಗೆ ಅವನು ಮೇಡ್ ಮಾಡ್ದ. ತಂದೆ ಮನೆ ಬಿಟ್ಟು 20 ವರ್ಷಗಳ ಕಾಲ ಹೋಗಿ, ಇಬ್ಬರು ಹೆಂಡತಿಯರಿಗಾಗಿ 7 ವರ್ಷ, 14 ವರ್ಷ, ಮತ್ತು ಅವನ ಆಸ್ತಿಗಾಗಿ 6 ವರ್ಷ, 20 ವರ್ಷ ಪರದೇಶದಲ್ಲಿ ಹೋಗಿ ಒಬ್ಬ ಚೀತದ ಹಾಳಾಗಿ ಅವನು ಕೆಲಸ ಮಾಡಬೇಕಾಯಿತು. ಆದ್ರಿಂದ ಯಾಕೆ ಕಾರಣ? ಅವನು ನಾಲಿಗೆ ಸುಳ್ಳು ಹೇಳ್ತು, ಅವನ ತುಟಿಗಳನ್ನ ಅವನು ಕಾದುಕೊಳ್ಳಿಲ್ಲ. ಅದರ ಪ್ರೇರೆ ಏನು ಅಂದ್ರೆ, ಜೀವ ಮರಳು 4 ವರ್ಷ ಅಂದ್ರೆ ನೀನು ಏನ್ ನುಡಿತೀಯೋ ಅದು ನಿನ್ಗೆ ಒಳ್ಳೇದಾಗುತ್ತೆ. ನೀನು ಏನ್ ಕೆಟ್ಟದ್ದು ನೋಡಿದ್ಯೋ ಅದು ನಿನ್ ಕೆಟ್ಟದೇ ಆಗುತ್ತೆ. ಯಾಕೋಬನನ್ನು ಬಿಡದ ದೇವರು ನಿನ್ನನ್ನು ಬಿಡ್ತಾನ? ಯಾಕೋಬನನ್ನು ಬಿಡದ ದೇವರು ನಿನ್ನನ್ನು ಬಿಡ್ತಾನ? ಬಿಡೋದಲ್ರಿ. ಯಾಕೋಬನಾಗ್ಲಿ, ನೀನಾಗ್ಲಿ, ನಾನಾಗ್ಲಿ, ಯಾರಾಗಲಿ ದೇವ ದೃಷ್ಟಿಯಲ್ಲಿ ಎಲ್ಲ ನೆರವೇರ್ತದೆ. ಎಲ್ಲ ಒಂದೇ. ದೇವರು ಪಕ್ಷಪಾತಿ ಅಲ್ಲ. ದೇವರು ಎಲ್ಲರಿಗೂ ನ್ಯಾಯ ತೀರ್ಪು ಮಾಡುವಂತವನಾಗಿದ್ದಾನೆ. ಆದ್ದರಿಂದ ಪ್ರಿಯ ನನ್ನ ಸಹೋದರ ಸಹೋದರರೇ, ದೇವರ ಆಶೀರ್ವಾದ ಆಲ್ರೆಡಿ ಆಶೀರ್ವಾದ ಮಾಡಿದ್ದಾನೆ. ಅದನ್ನು ಹೊಂದಿಕೊಳ್ಳೋದಕ್ಕೆ ನೀನು ಏನು ಮಾಡಬೇಕು ಅದು ಮಾಡಬೇಕು. ಯಾಕೋಬನ ರೀತಿಯಲ್ಲಿ ನೀನು ಮೋಸದಿಂದ ಪಡ್ಕೊಳ್ಬೇಕಂದ್ರೆ ಅದು ನಿನ್ನ ದಕ್ಕೋದಿಲ್ಲ. ಆಶೀರ್ವಾದ ಅವನು ಹೊಂದಿಕೊಂಡ, ಆದರೆ ಆಶೀರ್ವಾದ ಅವನು ಸಿಗಲಿಲ್ಲ. ಅವನು ಬೇರೆ ಹೊರಗಡೆ ಹೋಗಿ ಕಷ್ಟಪಟ್ಟು ಸಂಪಾದನೆ ಮಾಡ್ಕೊಂಡು ಆಯ್ತು. ಆದರೆ ಏಸಾವನ ತಂದೆ ಬಳಿಯಲ್ಲಿ ಇದ್ದನು. ಆ ಏಸಾವನಿಗೆ ಐಶ್ವರ್ಯ ಎಲ್ಲ ಅಲ್ಲಿ ಸಿಕ್ತು. ಯಾಕೋಬನು ಆಶೀರ್ವಾದನೇ ಹೊಂದ್ಕೊಂಡ ಬಾಯಿಂದ, ಆದರೆ ಅವನು ಹೋಗಿ ಆಚೆ ದುಡಿಬೇಕಾಯ್ತು, ಚೀತ ಮಾಡಬೇಕಾಯ್ತು. ಆದ್ದರಿಂದ ಪ್ರಿಯ ನನ್ನ ಸಹೋದರ ಸಹೋದರರೇ, ಆಶೀರ್ವಾದ ಅನ್ನೋದು ದೊಡ್ಡದು. ಆಶೀರ್ವಾದ ನೀನು ಬೇಕಾದ್ರೆ ದೇವ್ರು ಏನು ಹೇಳ್ತಾನೋ ಅದೇ ಪ್ರಕಾರ ನೀನು ಮಾಡಬೇಕು. ನೋಡ್ರಿ, ದೇವ್ರು ಹೇಳಿದಾಗೆ ಮಾಡೋದೊಂದು ಯಾವ ರೀತಿ ಇಲ್ಲಿ ನಾವು ನೋಡ್ತೀವಿ. ಅಬ್ರಾಹ್ಮನ ಒಂದು ವಿಷಯದಲ್ಲಿ ನಾವು ನೋಡ್ತೀವಿ. 22ನೇ ಅಧ್ಯಾಯ ಆದಿಕಾಂಡ 5ನೇ ವಚನ ಒಂದು ಮಾತು ಹೇಳ್ತಾನೆ ನೋಡ್ರಿ. 22:5 ಒಂದು ಮಾತು ಏನು ಹೇಳುತ್ತಂದ್ರೆ, ಅವನು ತನ್ನ ಸೇವಕರಿಗೆ, ನೀವು ಇಲ್ಲೇ ಕತ್ತೆಯ ಬಳಿಯಲ್ಲಿರಿ, ನಾನು ನನ್ನ ಮಗನು ಅಲ್ಲಿಗೆ ಹೋಗಿ ದೇವರ ಆರಾಧನೆ ಮಾಡಿಕೊಂಡು ನಿಮ್ಮ ಬಳಿಗೆ ತಿರುಗಿ ಬರುತ್ತೇವೆ ಎಂದು ಹೇಳಿದನು. ಇಲ್ಲಿ ಒಂದು ಗೂಢಾರ್ಥ ಇದೆ ನೋಡ್ರಿ. ಏನಂತ? ನಾನು ನನ್ನ ಮಗನು ಅಲ್ಲಿಗೆ ಹೋಗಿ ದೇವರ ಆರಾಧನೆ ಮಾಡಿ
ಕೊಂಡು ನಿಮ್ಮ ಬಳಿಗೆ ತಿರುಗಿ ಬರುತ್ತೇವೆ. ಆ ಓದುವಂಥ ಪದಗಳು ಕೂಡ ಉಚ್ಚಾರಣೆ ಚೆನ್ನಾಗಿ ಓದಬೇಕು. ಕೆಲವು ಸಾರಿ ಮಿಸ್ಟೇಕ್ ಆಗಿ ನೀವು ಓದಿದ್ರೆ ಏನಾಗುತ್ತಂದ್ರೆ ಕೇಳುವಂಥವ್ರಿಗೆ ಅದು ತಪ್ಪಾರ್ಥ ಹೋಗ್ತದೆ. ಅಲ್ಲಿ ಒಂದು ಡಾಟ್ ಇರ್ತದೆ, ಒಂದು ಕಾಮ ಇರ್ತದೆ, ಅದಕ್ಕೊಂದು ಅರ್ಥಗಳಿರ್ತದೆ. ಏನ್ ಹೇಳ್ತಾ ಇದ್ದಾನೆ? ನಿಮ್ಮ ಬಳಿಗೆ ತಿರುಗಿ ಬರುತ್ತೇವೆ. 1ನೇ ವಚನ ನೋಡ್ತೀವಿ, 22ನೇ ಅಧ್ಯಾಯ 1ನೇ ವಚನ ಹೇಳ್ತದೆ, ಈ ಸಂಗತಿಗಳಾದ ಮೇಲೆ ದೇವರು ಅಬ್ರಹಾಮನನ್ನು ಪರಿಶೋಧಿಸಿದನು. ಹೇಗೆಂದ್ರೆ ಆತನು ಅವನನ್ನು ಅಬ್ರಹಾಮನೇ ಎಂದು ಕರೆಯಲು ಅವನು ಇಗೋ ಇದ್ದೇನೆಂದನು. ಆಗಲಾತನು ನಿನಗೆ ಪ್ರಿಯನಾಗಿರುವ ಒಬ್ಬರೇ ಮಗನಾದ ಇಸ್ಸಾಕನನ್ನು ತೆಗೆದುಕೊಂಡು ಮೋರಿಯಾ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು. ಅಂದ್ರೆ ಬಲಿ ಕೊಡಬೇಕು ಅಂತ ಹೇಳ್ತಾ ಇದ್ದಾನೆ. ಯಾರು? ದೇವರ ಅಬ್ರಹಾಮನಿಗೆ 100ನೇ ವಯಸ್ಸಲ್ಲಿ ಮಗನ್ ಕೊಡ್ತಾನೆ. ಅವನು 17 ವಯಸ್ಸು ಹುಡುಗನಾಗಿರ್ತಾನೆ, ಇನ್ನೂ ಹುಡುಗನೇ. 18ರ ಮೇಲೆ ಯೌವನಸ್ಥಕ್ಕೆ ಬರೋದು, ಇನ್ನೂ 17 ವರ್ಷ ಹುಡುಗ ಅವನು. ಆ ಹುಡುಗನ ಏನ್ ಮಾಡ್ತಾ ಇದ್ದಾನೆ? ಅದಾದ ನಂತರ 17 ವರ್ಷ ಆದ ನಂತರ ಆ ಮಗನ್ ತಗೊಂಡೋಗಿ ನಾನು ತೋರಿಸುವಂತ ಸ್ಥಳದಲ್ಲಿ ಅವನ ಸರ್ವಾಂಗ ಹೋಮ ಯಜ್ಞ ಮಾಡು. ಅಂದ್ರೆ ಹೆಂಗಿದನ ಹಂಗೆ ಕಟ್ಟಾಕಿ ಅವನು ಕಡಿದು ಅದನ್ನ ಬೆಂಕಿ ಹಾಕಿ ಅವನ ಹಂಗೆ ಸುಟ್ಟು ನನಗೆ ಆ ಸುವಾಸನೆ ನನ್ನ ಪರಲೋಕಕ್ಕೆ ಏರಿ ಬರಬೇಕು. ನೋಡ್ರಿ ಎಂತ ಒಂದು ಅಲ್ಲಿ ಒಂದು ಆಲೋಚನೆ ನೋಡಿ, ಒಂದು ದುರ್ಘಟನೆ ಅದು. ದೇವರೇ ಕೊಟ್ಟಿದ್ದಾನೆ. 17 ವರ್ಷಗಳ ನಂತರ ದೇವರೇ ಅವನು ಕೇಳ್ತಾ ಇದ್ದಾನೆ. ಸರ್ವಾಂಗ ಹೋಮವಾಗಿ ಅಲ್ಲಿ ಯಜ್ಞ ಕಟ್ಟಿ ಸರ್ವಾಂಗ ಹೋಮ ಮಾಡು ಅಂದ್ರೆ ಸುಟ್ಟಾಕು ಅಂತ, ಹೆಂಗಿಲ್ಲ ಹಂಗೆ ಸುಟ್ಟಾಕು ಅಂತ ಹೇಳ್ತಾ ಇದ್ದ. ಅಂತ ಸಂದರ್ಭದಲ್ಲಿ ಪ್ರಿಯರೇ, ಇಲ್ಲಿ ಏನಾಗುತ್ತಂದ್ರೆ ಆ ಸಹೋದರರೇ, ಅವನು ಹೋಗಿ ಅಲ್ಲಿ ಎಲ್ಲ ರೆಡಿ ಮಾಡಿ ಕರ್ಕೊಂಡು ಹೋಗುವಾಗ ಹಾಳುಗಳು ಬರ್ತಾರೆ, ಕತ್ತೆ ಬರ್ತದೆ. ಅಲ್ಲಿ ಕತ್ತೆ ಇದೆ, ಹಾಳುಗಳಿದೆ. ಅಲ್ಲಿ ಹಾಳುಗಳು ಹೋಗಬಾರ್ದು, ಅವರು ಅಪವಿತ್ರರಾಗಿದ್ದಾರೆ. ಹಾಗಾಗಿ ಹಾಳುಗಳಿಗೆ ಹೇಳ್ತಾ ಇದ್ದೇನೆ, ಕತ್ತೆ ಮತ್ತು ನೀವು ಇಲ್ಲೇ ಇರಿ, ನಾನು ನನ್ನ ಮಗನು ಏನ್ ಮಾಡ್ತೀನಿ, ಹೋಗಿ ದೇವರ ಆರಾಧನೆ ಮಾಡಿ ಮತ್ತೆ ತಿರುಗಿ ಬರುತ್ತೇವೆ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಅವನು ನಂಬಿಕೆಯಿಂದ, ಅವನ ನಾಲಿಗೆಯಿಂದ, ತುಟಿಗಳಿಂದ ಒಳ್ಳೆ ಪದಗಳು ನುಡಿತಾ ಇದ್ದಾನೆ. ಅವನು ಗೊತ್ತು, ನನ್ನ ಮಗನ ನಾನು ಅಲ್ಲಿ ಕೊಲ್ಲಬೇಕಾಗುತ್ತೆ, ಅಲ್ಲಿ ಯಜ್ಞವೇದಿ ಸಮರ್ಪಣೆ ಮಾಡಬೇಕಾಗುತ್ತೆ, ಸರ್ವ ಹೋಮ ಮಾಡುವಂತ ದೇವರು ಹೇಳಿದ್ದಾನೆ, ನಾನು ಮಾಡಬೇಕು ಅಂತ ಅವನು ಗೊತ್ತು. ಆದರೆ ಅವನ ಬಾಯಿಯಲ್ಲಿ ಏನ್ ಮಾಡ್ತಾ ಇದೆ? ಒಳ್ಳೆ ವಚನ ಬರ್ತಾ ಇದೆ, ಒಳ್ಳೆ ಮಾತು ಬರ್ತಾ ಇದೆ, ಅವನ ತುಟಿ ಒಳ್ಳೆಯದನ್ನು ನುಡಿತಾ ಇದೆ. ನಾನು ನನ್ನ ಮಗನು ಹೋಗಿ ಅಲ್ಲಿ ದೇವರಾಧನೆ ಮಾಡಿ ತಿರುಗಿ ನಿಮ್ಮ ಬಳಿಗೆ ಬರುತ್ತೇವೆ. ನಾನು ಬರ್ತೀನಿ ಹೇಳ್ತಾ ಇಲ್ಲ, ಬರುತ್ತೇವೆ ಅಂತ. ಅಂದ್ರೆ ಅವನ ಬಾಯಿ ಒಳ್ಳೆ ಪದಗಳನ್ನ ನುಡಿತಾ ಇದೆ, ಅವನ ನಾಲಿಗೆ ಒಳ್ಳೆಯದನ್ನು ನುಡಿತಾ ಇದೆ, ಅವನ ತುಟಿ ಒಳ್ಳೆಯದನ್ನು ಮಾತಾಡ್ತಾ ಇದೆ. ಹಾಗಾಗಿ ಆ ಮಾತು ಆಶೀರ್ವಾದ ಮಾತುಗಳಾಯ್ತಂದ್ರೆ ಅವನ ಬಾಯಿ ಏನು ಉಚ್ಚಾರ ಮಾಡುತ್ತೋ ಹಾಗೆ ಹೋಗಿ ಅಲ್ಲಿ ದೇವರಾಧನೆ ಮಾಡಕ್ಕೆ ಅಲ್ಲಿ ಯಜ್ಞವೇದಿ ಕಟ್ತಾನೆ, ಆ ಮಗನ ಕಟ್ಟಾಕ್ತಾನೆ. ಅಲ್ಲಿ ಇನ್ನೂ ಒಂದು ಘಟನೆ ನಡೀತದೆ, ಮಗನು ಕೂಡ ಕೇಳ್ತಾನೆ. ಏನಂತ ಕೇಳ್ತಾನೆ ಅಂದ್ರೆ ನಾವು ನೋಡ್ತೇವೆ ಆ 7ನೇ ವಚನದಲ್ಲಿ, ಇಸಾಕು ತನ್ನ ಅಬ್ರಹಪ್ಪ ಎಂದು ಕರೆಯುವ ಅಬ್ರಹಾಮನು ಏನು ಮಗನೇ ಅಂದನು. ಇಸಾಕನಿಗೋ ಬೆಂಕಿಯು ಕಟ್ಟಿಗೆಯು ಉಂಟು, ಆದರೆ ಹೋಮಕ್ಕೆ ಬೇಕಾದ ಕುರಿಯಲ್ಲೆಂದು ಕೇಳಿದಕ್ಕೆ ಅಬ್ರಹಾಮನ ಮಗನೇ, ಹೋಮಕ್ಕೆ ಬೇಕಾದ ಕುರಿಯನ್ನು ದೇವರೇ ಒದಗಿಸುವನು. ಹಾಲೆಲೂಯಾ. ಹೋಮಕ್ಕೆ ಬೇಕಾದ ಕುರಿಯನ್ನು ದೇವರೇ ಒದಗಿಸುವನು. ಅಲ್ಲಿ ಇಬ್ಬರಿಗೆ ಎರಡು ಕಡೆ ಆತನೇನು ಇದ್ದಾನೆ, ಆತನ ನಾಲಿಗೆ ಒಳ್ಳೆಯದನ್ನು ಮಾತಾಡ್ತಾ ಇದೆ, ಅವನ ತುಟಿ ಒಳ್ಳೆಯದು ಮಾತನಾಡ್ತಾ ಇದೆ. ಆ ಒಳ್ಳೆಯದನ್ನು ಮಾತನಾಡುವಾಗ ಏನಾಗುತ್ತೆ, ಮುಂದಕ್ಕೆ ಹೋಗ್ತಾನೆ, ತನ್ನ ಮಗನ ಅಲ್ಲಿ ವೇದಿ ಕಟ್ಟಿ ಅವನ ಕಟ್ಟಿ ಎಲ್ಲ ಜೋಡಿಸಿ ಕಟ್ಟಿಗೆ ಅವನ ಅಲ್ಲಿ ಕಟ್ಟಿ ಅವನ ಕೇಳೋದಕ್ಕಾಗಿ ಕತ್ತಿ ಮೇಲೆ ಕೆತ್ತುವಾಗ ಅಬ್ರಹಾಮನೇ ಅಂತ ದೇವರಲ್ಲಿ ಮಾತನಾಡ್ತಾ ಇದ್ದಾನೆ. ನಿನ್ನ ನಂಬಿಕೆಯನ್ನು ನಾನು ಒಪ್ಕೊಳ್ತಾ ಇದ್ದೇನೆ, ನೀನು ಒಬ್ಬನೇ ಮಗನನ್ನು ಸಮರ್ಪಣೆ ಮಾಡೋದಕ್ಕೆ ನೀನು ಇದಿಲ್ಲ, ನೀನು ಎಷ್ಟು ನಂಬಿಕೆ ಹೊತ್ತವನು ಅಂತ ನಾನು ಗೊತ್ತಾಗ್ತಾ ಇದೆ ಅಂಥೇಳಿ ಆ ನಂಬಿಕೆ ಅವನು ಮಾತಾಡ್ತು. ಅವನ ವಚನ, ಅವನ ಬಾಯಿಂದ ಬಂದ ಮಾತು ಅವನೇನ್ ಮಾಡ್ತಾ ಇದೆ, ಅವನ ಮಗನ ಸಾಯ್ದಾಗೆ ಅವನ ಮಗನು ಮತ್ತೆ ಹಾಗೆ ಅವನು ವಾಪಸ್ ಕರ್ಕೊಳ್ಳೋ ರೀತಿಯಲ್ಲಿ ಆ ಮಗನಿಗೆ ಬದಲಾಗಿ ಅಲ್ಲಿ ಒಂದು ಕುರಿಯನ್ನ ನೇಮಿಸ್ಕೊಡ್ತಾನೆ. ಪದೇಲಿ ಒಂದು ಕುರಿ ಸಿಗ್ತದೆ, ಆ ಕುರಿನ ಕಡ್ದು ಅಲ್ಲಿ ದೇವರಿಗೆ ಸಮರ್ಪಣೆ ಮಾಡ್ತಾನೆ.
ಸರ್ವಾಂಗ ಹೋಮ ಮಾಡಿ ಮಗನನ್ನು ಕರ್ಕೊಂಡು ಹಿಂದಿಗೆ ಬರ್ತಾ ಇದ್ದೇನೆ. ಆದ್ದರಿಂದ ಪ್ರಿಯ ನನ್ನ ಸಹೋದರ ಸಹೋದರರೇ, ನಾವೇನು ಮಾಡಬೇಕಂದ್ರೆ ದೇವರ ಬಾಯಿಂದ ಬರುವಂತ ಮಾತುಗಳನ್ನ ನಾವು ಕೇಳುವಾಗ ನಮ್ಮ ಬಾಯಿಗಳಿಂದ, ನಿನ್ನ ಬಾಯಿಂದ ನೀನೇನ್ ಮಾಡಬೇಕು? ಒಳ್ಳೆ ಮಾತುಗಳನ್ನ ನೀನು ಮಾತಾಡಬೇಕು. ದೇವರ ಆಶೀರ್ವಾದ ಮಾಡಿದ್ದಾನೆ, ಇಡೀ ಭೂಮಿಯನ್ನು ಸೃಷ್ಟಿ ಮಾಡಿದ್ದಾನೆ, ಇದರಲ್ಲಿರುವ ಸಮಸ್ತವನ್ನು ಸೃಷ್ಟಿ ಮಾಡಿದ್ದಾನೆ. ನೀನು ಈ ಭೂಮಿನ ವಿಸ್ತರಿಸ್ಕೊ ಅಂತ ಹೇಳ್ತಾ ಇದ್ದಾನೆ, ಈ ಭೂಮಿನ ಆಕ್ರಮಿಸ್ಕೊಳ್ತಾ ಇದ್ದಾನೆ, ನಿನ್ನ ಸಂತಾನ ವೃದ್ಧಿಯಾಗಿ ಹೆಚ್ಚು ಅಂತ ಇದ್ದಾನೆ, ಎಲ್ಲ ಜೀವರಾಶಿಗಳ ಮೇಲೆ ದೊರೆತನ ಮಾಡಂತ ಇದ್ದಾನೆ. ನೀನು ಬೇಕಾದ ಆಹಾರವನ್ನು ಕೊಟ್ಟು ಎಲ್ಲ ರೀತಿಯ ಆಶೀರ್ವಾದ ಮಾಡಿದಾಗ ನಿನ್ನ ಜೀವನದಲ್ಲಿ ಇನ್ನೂ ಕೊರಗಿದೆ ಅಂದ್ರೆ, ನೀನು ಇನ್ನೂ ಬಡವಳಾಗಿದೆಯಾ ಅಂದ್ರೆ, ಇನ್ನೂ ಬಡಾಗಿದೆ ಅಂದ್ರೆ, ಇನ್ನೂ ಸಾಲಗಾರನಾಗಿದೆ ಅಂದ್ರೆ, ಇನ್ನೂ ರೋಗದಲ್ಲಿ ಬಿದ್ದಿ ಅಂದ್ರೆ, ನಿನ್ನ ಬಾಯಿ ಒಳ್ಳೆಯದನ್ನು ನುಡಿತಾ ಇಲ್ಲ, ನಿನ್ನ ತುಟಿಗಳು ಒಳ್ಳೆಯದನ್ನು ಮಾತಾಡ್ತಾ ಇಲ್ಲ. ಯಾವಾಗಲೂ ನಿನ್ನ ಬಾಯಲ್ಲಿ ಏನೋ ಕೆಟ್ಟ ನುಡಿತಾ ಇದೆಯಾ, ನಿನ್ನ ತುಟಿಗಳು ಕೆಟ್ಟದನ್ನು ಮಾತಾಡ್ತಾ ಇದೆ. ಆದ್ರಿಂದ ನೀನೇನ್ ಮಾಡ್ಬೇಕು? ನಿನ್ನ ತುಟಿಯನ್ನ, ನಿನ್ನ ಬಾಯನ್ನ, ನಿನ್ನ ನಾಲಿಗೆಯನ್ನ ಸರಿಪಡಿಸ್ಕೋಬೇಕು. ನಿನ್ನ ನಾಲಿಗೆಯನ್ನ ನೀನು ಸರಿಪಡಿಸ್ಕೋಬೇಕು. ನಿನ್ನ ನಾಲಿಗೆ ಸರಿಯಿಲ್ಲ, ನಿನ್ನ ನಾಲಿಗೆ ಸರಿಯಿಲ್ಲ. ನಿನ್ನ ನಾಲಿಗೆ ಸರಿದ್ರೆ ನಿನಗೆ ಕಷ್ಟ ಬರೋದಿಲ್ಲ, ನಿನಗೆ ಶಾಪಗಳು ಬರೋದಿಲ್ಲ, ನಿನಗೆ ಶೋಧನೆ ಬರೋದಿಲ್ಲ. ಸ್ವಲ್ಪ ಚಿಕ್ಕ ನಾಲಿಗೆ ಇಡೀ ಬೆಂಕಿ ಯಾವ ರೀತಿ ಸ್ವಲ್ಪ ಕಿಡಿ ಬೆಂಕಿ ಕಾಡಿಗೆ ಹಾಕಿದ್ರೆ ಇಡೀ ಕಾಡನ್ನು ಸುಡ್ತದೋ, ಅದೇ ರೀತಿಯಲ್ಲಿ ಈ ನಾಲಿಗೆ ಚಿಕ್ಕ ಹಾಗಿದ್ರು ಅನೇಕ ಶಾಪಗಳು ತಾನಾಗಿ ತಾನು ನುಡಿದ ಮಾತುಗಳಿಂದ ಶಾಪಗಳು ತಂದಾಕೊಡ್ತಾ ಇದೆ, ಹಿತವಚನಗಳಿಂದ ಆಶೀರ್ವಾದಗಳು ತಂದಾಕೊಡ್ತಾ ಇದೆ. ಅದರ ಪ್ರಿಯ ನನ್ನ ಸಹೋದರ ಸಹೋದರಿ, ನಿನ್ನ ನಾಲಿಗೆಯನ್ನು ನೀನೇನ್ ಮಾಡಬೇಕು? ಕಾದುಕೋಬೇಕು. ನಿನ್ನ ತುಟಿಗಳನ್ನ ನೀನು ಬಿಗಿ ಹಿಡಿಬೇಕು. ನೀನು ಒಳ್ಳೆ ಮಾತುಗಳು, ನಿನ್ನ ಒಳ್ಳೆ ಮಾತುಗಳು ನೀನು ಉಚ್ಚಾರ ಮಾಡಬೇಕು. ಯಾವಾಗಲೂ ಒಳ್ಳೆ ಮಾತುಗಳು ಉಚ್ಚಾರ ಮಾಡಬೇಕು. ದೇವರ ಜ್ಞಾನ ಮಾಡಬೇಕು, ದೇವರ ಮಾತುಗಳು ಹಾಸಬೇಕು, ದೇವರ ಮಾತು ಪ್ರಕಾರ ನೀನು ನಡಿಬೇಕು. ನೀನು ನಡೆಯುವಾಗ ಏನಾಗುತ್ತೆ? ನಿನ್ಗೆ ಆಶೀರ್ವಾದ ಬರ್ತದೆ. ನೀನು ನಡೆಯುವಾಗ ನಿನ್ಗೇನಾಗುತ್ತೆ? ಆಶೀರ್ವಾದ ಬರುತ್ತೆ. ಯಾವಾಗ ನೀನು ದೇವರನ್ನು ಬಿಟ್ಟು ಪಕ್ಕಕ್ಕೆ ಹೋಗ್ತೀಯೋ, ದೇವರು ನೀನ್ ಬಿಟ್ಟು ಪಕ್ಕವಾಗಿ ದೇವರ ಪದಗಳ ನಿನ್ನ ನಾಲಿಗೆಯಿಂದ ಮಾತನಾಡ್ತೀಯೋ, ನಿನ್ನ ತುಟಿಗಳಿಂದ ಮಾತನಾಡ್ತೀಯೋ, ಅದೇನಾಗ್ತದೆ? ಅದರ ಪ್ರತಿಫಲ ನೀನು ತಿಂತಾ ಇದೀಯಾ, ಅದ್ರ ಪ್ರತಿಫಲ ನೀನು ಅನುಭವಿಸ್ತಾ ಇದೀಯಾ. ಹಾಗಾಗಿ ಇವತ್ತು ನೀನು ಇದೇ ತೀರ್ಮಾನ ಮಾಡ್ಕೊ. ಇವತ್ತು ತೀರ್ಮಾನ, ನನ್ನ ನಾಲಿಗೆ ಕೆಟ್ಟ ಮಾತು ನಾನು ಮಾತಾಡೋದಿಲ್ಲ, ನನ್ನ ತುಟಿಗಳಿಂದ ಕೆಟ್ಟ ಪದಗಳನ್ನ ನಾನು ಉಪಯೋಗಿಸೋದಿಲ್ಲ, ನನ್ನ ಬಾಯಿಗೆ ನಾನು ಕಡಿವಾಣ ಹಾಕ್ತೀನಿ. ನಾನು ಇವತ್ತಿನಿಂದ ದೇವರ ಮಾತುಗಳು, ಒಳ್ಳೆ ಮಾತುಗಳೇ ಮಾತಾಡ್ತೀನಿ. ಹೌದಂದ್ರೆ ಹೌದು, ಇಲ್ಲ ಇಲ್ಲಂತೆ ಮಾತಾಡ್ತೀನಿ. ಯಾಕಂದ್ರೆ ದೇವರ ಆಶೀರ್ವಾದ ಮಾಡಕ್ಕೆ ಸಿದ್ಧನಾಗಿದ್ದಾನೆ, ಆಶೀರ್ವದಿಸಿದ್ದಾನೆ. ಅದನ್ನು ಓದ್ಕೊಳ್ಳಕ್ಕೆ ನನ್ನ ಮನಸ್ಸು ಸಿದ್ಧ ಇಲ್ಲ, ನನ್ನ ನಾಲಿಗೆ ಸಿದ್ಧ ಇಲ್ಲ, ನನ್ನ ಬಾಯಿ ಸಿದ್ಧ ಇಲ್ಲ, ನನ್ನ ತುಟಿಗಳ ಸಿದ್ಧ. ನಿನ್ನ ಬಾಯಿಂದ ಕೆಟ್ಟ ಮಾತುಗಳು ಇದೆ, ನಿನ್ನ ನಾಲಿಗೆಯಿಂದ ಕೆಟ್ಟ ಮಾತುಗಳನ್ನು ನುಡಿತಾ ಇದೆಯಾ, ನಿನ್ನ ತುಟಿಗಳು ಯಾವಾಗಲೂ ತುಟಿ ಬಿಚ್ಚಿದೆ ಕೆಟ್ಟದೇ ಬರ್ತಾ ಇದೆ. ಆದ್ರಿಂದ ಏನಾಗ್ತಾ ಇದೆ? ನೀನು ಶಾಪ ತಂದಾಕ್ ಕೊಡ್ತಾ ಇದೆಯಾ. ದೇವರ ಆಶೀರ್ವಾದ ಹೋಗಿ ಶಾಪ ನಿನ್ನ ಮೇಲೆ ಬರ್ತಾ ಇದೆ. ನಿನ್ನ ಬಾಯಿ ಏನು ವಿಚಾರ ಮಾಡ್ತಾ ಇದೋ ಅದನ್ನ ನೀನು ಅನುಭವಿಸ್ತಾ ಇದೆಯಾ. ಆದ್ರಿಂದ ಪ್ರಿಯ ನನ್ನ ಸಹೋದರ ಸಹೋದರಿ, ಈ ಒಂದು ಏನು 20ನೇ ಅಧ್ಯಾಯ 18ನೇ ಅಧ್ಯಾಯ 20-21 ಮನುಷ್ಯನು ತನ್ನ ಬಾಯ ಬೆಳೆಯನ್ನು ಹೊಟ್ಟೆ ತುಂಬಾ ಉಣ್ಣುವನು, ತನ್ನ ತುಟಿಗಳ ಫಲವನ್ನು ಸಾಕಾದಷ್ಟು ಜೀವಗಳು ನಾಲಿಗೆ ವಶ. ನಿನ್ ಜೀವ ಬೇಕಂದ್ರೆ ನಿನ್ನ ತುಟಿಯನ್ನ ಹತೋಟಿಯಲ್ಲಿಟ್ಕೋ. ನೀನು ದೀರ್ಘಾಯಿಸಬೇಕಂದ್ರೆ ನಿನ್ನ ನಾಲಿಗೆಯನ್ನು ಕಾದುಕೋ. ನಿನ್ನ ಬಾಯಿಗೆ ಕಡಿವಾಣ ಹಾಕು. ಒಳ್ಳೇದೇನಿದೆಯೋ ಅದನ್ನು ಮಾತನಾಡು. ಒಳ್ಳೆ ಬಾಯಲ್ಲಿ ಇಲ್ವಾ, ಸುಮ್ಮನೆ ಇದ್ಬಿಡು, ದೇವ್ರ ಸ್ತೋತ್ರ ಹೇಳ್ಕೊಂಡು ಇದ್ಬಿಡು, ದೇವ್ರ ಆಶೀರ್ವಾದ ಮಾಡ್ತಾನೆ. ಆದ್ದರಿಂದ ದೇವರ ಆಶೀರ್ವಾದ ಯಾವಾಗಲೂ ಮಾಡಿದ್ದಾನೆ. ಆಶೀರ್ವಾದ ಹೊಂದ್ಕೊಳ್ಳಕ್ಕೆ ನೀನು ಸಿದ್ಧನಾಗಿದ್ದೀಯಾ, ನೀನು ಸಿದ್ಧಳಾಗಿದ್ದೀಯಾ? ನೀನೇ ಯೋಚಿಸ್ಕೋ, ನೀನು ಕ್ವಶನ್ ಹಾಕೋ ನಿನಗೆ ನೀನು. ನನ್ನ ಆಶೀರ್ವಾದ ಏನಡ್ಡಿ? ಯಾವುದರಿಂದ ನನಗೆ ಆಶೀರ್ವಾದ ಬರ್ತಾ ಇಲ್ಲ? ನನ್ನ ಬಾಯಿ ಏನೇನು ಕೆಟ್ಟದ್ದು ಉಪಯೋಗಿಸ್ತಾ ಇದೆ, ನನ್ನ ತುಟಿಗಳು ಏನೇನು ಮಾತನಾಡ್ತಾ ಇದೆ, ನನ್ನ ನಾಲ್ಗೆ ಹತೋಟಿಯಲ್ಲಿ ನಾನು ಇಟ್ಕೊಂಡಿದ್ದೀನಾ ಅಂತ ನೀನು ತೀರ್ಮಾನ ಮಾಡ್ಕೊ, ಪರೀಕ್ಷಿಸ್ಕೋ. ಒಂದು ವೇಳೆ ಆ ರೀತಿ ನಿನ್ನ ಬಾಯಿ, ನಿನ್ನ ತುಟಿಗಳು, ನಿನ್ನ ನಾಲ್ಗೆ ಕೆಟ್ಟದ್ದು ನುಡಿಯೋದಾದರೆ ಇನ್ನು ಮುಂದೆ ಅದನ್ನೆಲ್ಲ ಬಿಟ್ಟು ಒಳ್ಳೆ ವಚನಗಳು ಮಾತಾಡು, ದೇವರ ಹಾಡುಗಳಾಡು, ವಾಕ್ಯ ಓದು, ಪ್ರಾರ್ಥನೆ ಮಾಡು, ಕೃತಜ್ಞತೆ ಸ್ತುತಿ ಸಲ್ಲಿಸು, ದೇವರ ಆರಾಧನೆ ಮಾಡು. ದೇವರು ಖಂಡಿತ ಇವತ್ತಿನಿಂದ ನಿನ್ನ ಅನುಭವಿಸ್ತಾನೆ.
ನಿನ್ನ ಎಲ್ಲ ದರಿದ್ರ ತೆಗೆದಾಕ್ತಾನೆ, ಎಲ್ಲ ಬಡತನ ನೀಗಿಸ್ತಾನೆ. ನೀನು ಬೇಕಾದ ಸಕಲ ಸಮೃದ್ಧಿಯನ್ನು ಕೊಟ್ಟು ಸಮಾಧಾನ ಕೊಟ್ಟು ದೇವ್ರು ನಿನ್ನೊಟ್ಟಿಗಿದ್ದು ದೇವ್ರು ನಿನ್ನ ಕಾಪಾಡ್ತಾನೆ. ದೇವ್ರ ಮಾತುಗಳಿಂದ ಆಶ್ರಯಿಸಲಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಏಸಯ್ಯ ನಿನ್ನ ಬಂದನಪ್ಪ. ಹೌದು ಕರ್ತನೆ, ನೀನು ಒಳ್ಳೆ ದೇವರು ಸ್ವಾಮಿ, ನೀನು ಒಳ್ಳೆ ಕಾಡು ಮಾಡುವಂತ ದೇವರಪ್ಪ, ಅದಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ನೀನು ಅವತ್ತೇ ಅಪ್ಪ ಅವಳನ್ನು ಸೃಷ್ಟಿ ಮಾಡಿದಾಗಲೇ ಆಶೀರ್ವಾದ ಮಾಡಿದೀಯಪ್ಪ, ಎಲ್ಲವನ್ನು ಕೊಟ್ಟಿದೀಯಪ್ಪ. ಆದರೆ ಆದಾಮನ ವಾಸದ ನಾವುಗಳು ಸ್ವಾಮಿ ಅನೇಕ ವಿಷಯಗಳಲ್ಲಿ ಅಪ್ಪ ನಿನ್ನ ಮಕ್ಕಳು ತಮ್ಮ ಬಾಯಿ ಒಂದು ಪ್ರತಿಫಲ, ತನ್ನ ನಾಲ್ಗೆ ನುಡಿದ ನುಡಿಗಳು, ತನ್ನ ತುಟಿಗಳು ಮಾತನಾಡೋ ಮಾತುಗಳಿಂದ ಶಾಪವನ್ನು ತಂದಿಟ್ಟುಕೊಳ್ತಾ ಇದ್ದಾರಪ್ಪ. ಹಾಗಾಗಿ ಇವತ್ತಿನಿಂದ ಪ್ರತಿಯೊಬ್ಬರಪ್ಪ ತನ್ನ ನಾಲ್ಗೆಯನ್ನ, ತನ್ನ ತುಟಿಗಳನ್ನು, ತನ್ನ ಬಾಯಿಯನ್ನು ಹತೋಟಿಯಲ್ಲಿ ಇಟ್ಕೊಂಡು ಒಳ್ಳೆ ಮಾತುಗಳಾಡಿ ಒಳ್ಳೆ ಆಶೀರ್ವಾದ ಹೊಂದಿಕೊಳ್ಳುವ ಹಾಗೆ ಪ್ರತಿಯೊಬ್ಬರು ನೀನು ಆಶ್ರಯಿಸು, ಪ್ರತಿಯೊಬ್ಬೊಬ್ಬರನ್ನ ಆಶ್ರಯಿಸು ಅಪ್ಪ. ಈ ಮಾತುಗಳು ಕೇಳುವ ಒಬ್ಬೊಬ್ಬರು ನೀನು ಆಶ್ರಯಿಸು, ಅವರ ಜೀವನ ಬದಲಾಯಿಸು. ನಿನ್ನ ರಕ್ತದಿಂದ ತೊಳೆದು ಶುದ್ಧೀಕರಿಸಿ, ಅವರ ಮನಸ್ಸನ್ನು ಬದಲಾಯಿಸಿ, ಅವರ ತುಟಿಗಳನ್ನು ಬದಲಾಯಿಸಿ, ಅವರ ನಾಲಿಗೆಯನ್ನು ಬದಲಾಯಿಸಿ, ಅವರ ಬಾಯಿಗೆ ಒಂದು ಒಳ್ಳೆ ಅಪ್ಪ ಹಿತವಚನ ಕೊಟ್ಟು ಸ್ವಾಮಿ ನಿನ್ನ ಮಕ್ಕಳಾಗಿ ಜೀವಿಸುವಂತೆ ಒಬ್ಬೊಬ್ಬರನ್ನ ಆಶೀರ್ವದಿಸಬೇಕೆಂದು ಯೇಸುವಿನಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ. ಆಮೆನ್, ಆಮೆನ್, ಆಮೆನ್.